ರೈತ ಮಿತ್ರರೇ, ಕೃಷಿ ಖುಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತಿನ ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ಗಮನಿಸಲಿಕ್ಕಿರುವಂಥದ್ದು ಬಹಳ ಉತ್ತಮವಾಗಿರುವಂಥ, ಬಹಳ ಟೇಸ್ಟಿ ಆಗಿರುವಂಥ, ಇದರಲ್ಲಿ ಸಾಂಬಾರು ಮಾಡಿದ್ರಂತೂ ತಿನ್ನಲೇಬೇಕು ಅಂತ ಹೇಳುವಂಥ ಚಪ್ಪರಿಸಿ ತಿನ್ನುವಂಥ ವ್ಯಕ್ತಿಗಳು ಅದೆಷ್ಟೋ ಜನ. ಅದರೊಟ್ಟಿಗೆ ಪೇಟೆಂಟ್ ಪಡೆದಿರುವಂಥದ್ದು, ಯಾವುದೇ ಕಾರಣಕ್ಕೂ ಇದನ್ನು ಈ ಪ್ರದೇಶದಲ್ಲಿ ಬಿಟ್ಟು ಬೇರೆ ಪ್ರದೇಶದಲ್ಲಿ ಮಾಡಲಿಕ್ಕೆ ಇಲ್ಲ ಅಂತ ಹೇಳುವಂಥಷ್ಟು ಮಟ್ಟಿಗೆ ಪ್ರಸಿದ್ಧಿಯಾಗಿರುವಂತಹ ಮಟ್ಟುಗುಳ್ಳ. ಹಾಂ, ಮಟ್ಟುಗುಳ್ಳವ ಭಾಳ ಫೇಮಸ್ ಅಲ್ವಾ? ಒಂದೊಳ್ಳೆ ರೀತಿಯಾಗಿ ಗುಂಡಗಿರ್ತದಲ್ಲ, ಅದಲ್ವಾ ಅಂತ ಹೇಳಿದರೆ 100% ಅದುವೆ. ಅದರ ಬಗ್ಗೆ ಇವತ್ತಿನ ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿದ್ದೇವೆ. ಇದರ ಬಗ್ಗೆ ಮಾಹಿತಿ ತಿಳಿಸಲಿಕ್ಕೆ ನಮ್ಮೊಂದಿಗಿದ್ದಾರೆ ಲಕ್ಷ್ಮಣ್ ಅವರು. ಮಟ್ಟುಗುಳ್ಳ ಮಾಡುವುದರಲ್ಲಿ ಅನುಭವಸ್ಥರಾಗಿ ಹಲವಾರು ರೀತಿಯಲ್ಲಿ ಮಟ್ಟುಗುಳ್ಳ ಮಾಡಿಕೊಂಡು ಯಶಸ್ಸಿನ ಹಾದಿ ಹಿಡಿದವರು. ಭಾಳ ಸಂತೋಷನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮಟ್ಟುಗುಳ್ಳ ಹೆಸರೇ ಭಾಳ ಚೆನ್ನಾಗಿದೆ. ಮಟ್ಟುಗುಳ್ಳ ಅಂದರೆ ಬದನೆ ಅಂತ ಹೇಳುವಂಥದ್ದು ಎಲ್ಲಿಯೂ ಹೆಸರು ಕಾಣ್ತಾ ಇಲ್ಲ. ಮಟ್ಟುಗುಳ್ಳದ ವಿಶೇಷತೆ? ಮಟ್ಟುಗುಳ್ಳ ಅಂತ ಹೇಳಿದರೆ, ಗುಳ್ಳ ಅಂತ ಹೇಳಿದರೆ ಮಟ್ಟು, ಬೇರೆ ಎಲ್ಲ ಬದನೆ. ಮಟ್ಟದಕ್ಕೆ ಮಾತ್ರ ಗುಳ್ಳ ಅಂತ ಹೇಳ್ತಾರೆ. ಗುಳ್ಳ ಅಂತ ಹೇಳುವಂಥದ್ದು ಮಟ್ಟು ಅಂತ ಹೇಳುವಂಥ ಹೆಸರೇ. ಹೌದು, ಮಟ್ಟು ಅಂತ ಹೇಳಿದ್ರೆ ಮುಂಚಿನ ಕಾಲದಲ್ಲಿ ಮಟ್ಟು ಎಲ್ಲ ಮಠದ ಜಾಗ ಎಲ್ಲ ಇತ್ತಂತೆ. ಈ ವಾದಿರಾಜ ಸ್ವಾಮಿಗಳು ಇಲ್ಲಿ ಬೀಜ ಕೊಟ್ಟದ್ದು ಅಂತ ಹೇಳಿದ್ದು ಕೃಷ್ಣ ಮಠದ ಜಾಗ ಎಲ್ಲ ಜಾಸ್ತಿ ಇತ್ತು. ಮತ್ತೆ ಮತಾರಿ ಅಂದ ಈ ಒಂದು ಗ್ರಾಮಕ್ಕೆ ಮಾತಾರಿ ಅಂತ ಹೇಳಿ ಒಂದು ಗ್ರಾಮದ ಮುಂಚಿನ ಹೆಸರು ಇತ್ತು. ಅದೇ ಒಂದು ಮಟ್ಟು ಅಂತ ಹೇಳಿ ಪ್ರಸಿದ್ಧಿಗೆ ಬಂತು. ಅಂದ್ರೆ ಮಟ್ಟು ಅಂತ ಹೇಳಿದ್ರೆ ಈ ಮಟ್ಟು ಪ್ರದೇಶದಲ್ಲಿ ಮಾತ್ರ, ಬೇರೆ ಈ ಮಟ್ಟು ಗುಳ್ಳ ಅಂತ ಹೇಳಿದ್ರೆ, ಈ ಮಟ್ಟುಗುಳ್ಳ ಇಲ್ಲಿ ಒಂದು ಫೇಮಸ್. ಇಲ್ಲಿ ಅದಕ್ಕೆ GI ಪೇಟೆಂಟ್ ಕೂಡ ಬಂತು. ಅಂದರೆ ಈ ಒಂದು ಗುಳ್ಳಕ್ಕೆ ಕಾರಣ ಅಂತ ಹೇಳಿದ್ರೆ ಇದು ರುಚಿ ಮತ್ತೆ ಬಣ್ಣ. ಈ ರುಚಿಯೇ ಒಂದು ಅದಕ್ಕೆ ಮೂಲ. ಚಪ್ಪರಿಸಿ ತಿನ್ನಬೇಕಾಗ್ತದೆ. ಅದರ ಬೋಳುಹುಳಿ ಮಾಡಿದ್ರಂತೂ ಅದರಲ್ಲಿ ಟೇಸ್ಟೇ ಬೇರೆ ಆಗಿರ್ತದೆ. ಅದೇ ಒಂದು ಮಟ್ಟದ ರುಚಿಯೇ ಒಂದು ಇದಕ್ಕೆ ಮೂಲ. ಅಂದರೆ ನಮಗೆ ಈ ಇದರ ರುಚಿಗೆ ಮುಂಚಿನಿಂದ ನಮ್ಮ ಸಾಧಾರಣ ಇದಕ್ಕೊಂದು ಇತಿಹಾಸ 500-600 ವರ್ಷದ ಇತಿಹಾಸ ಉಂಟು. ಒಂದು ಶ್ರೀಕೃಷ್ಣ ಮಠದ ಒಂದು ವಾದಿರಾಜ ಸ್ವಾಮಿಗಳು ಕೊಟ್ಟ ಒಂದು ವಾದಿರಾಜ ಗುಳ್ಳ ಅಂತ ಹೇಳಿ ಇದಕ್ಕೊಂದು ಹೆಸರು ಉಂಟು. ಹೌದು, ಆ ರೀತಿ ನಮಗೆ ಗುಳ್ಳ ಅಂತ ಹೇಳೋ ಹೆಸರು ಹೇಗೆ? ಗುಳ್ಳ ಅಂದ್ರೆ ಉರುಟು ಉಂಟು, ಉರುಂಟು ಬದನೆ, ಉರುಟು ಬದನೆ ಅಂತ ಹೇಳೋದಕ್ಕೆ ಗುಳ್ಳ ಅಂತ ಹೇಳಿ, ರೌಂಡ್ ಇರೋದಕ್ಕೆ ಗುಳ್ಳ ಅಂತ. ಮತ್ತೆ ಬೇರೆ ಬದನೆ ಎಲ್ಲ ಉದ್ದಕ್ಕೆ ಇರ್ತದೆ. ರೌಂಡ್ ಪೇಟೆಂಟ್ಗೆ ಕಾರಣ ಅಂತ ಹೇಳಿದರೆ, ನಮಗೆ ಇಲ್ಲಿಯ ರೈತರಿಗೆ ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ನಮಗೊಂದು 2010ರಲ್ಲಿ ನಮಗೆ ಇದರ ಬಗ್ಗೆ ಒಂದು BT ಬದನೆ ಎಂಬ ಒಂದು ಇದು ಬಂತು, ಪ್ರೇಮಿ ಬಂತು ನಮ್ಮ ಇಂಡಿಯಾಕ್ಕೆ. BT ಬದನೆ ಅಂದರೆ ಅಮೆರಿಕದ ಒಂದು ಮಾನ್ಸೆಂಟೋ ಕಂಪನಿಯ ಬೀಜ ಕಂಪನಿ. ಅದು ನಮ್ಮ BT ಮಾಡ್ತೇವೆ, BT ಬದನೆ ಬರ್ತದೆ ಅಂತೇಳಿ ಇಡೀ ಇಂಡಿಯಾದಲ್ಲಿ. ಅದಕ್ಕೆ ಅದರಲ್ಲಿ ಮೂಲ ಗುಳ್ಳ ಇದೇ ಬೀಜ ಆಯ್ಕೆ ಆಗಿತ್ತು. ಅದು ನಮಗೂ ಗೊತ್ತಿರಲಿಲ್ಲ. ನಮ್ಮ ಈ ಡೆಲ್ಲಿಯಲ್ಲಿ ಒಬ್ಬರು ನಮ್ಮ ಪ್ರೊಫೆಸರ್ ಇದ್ದರು, ಮಧ್ಯಸ್ಥರು ಒಬ್ಬರು, ಅವರು ಇದರ ಬಗ್ಗೆ ತಿಳಿದು ಅದರ ಬಗ್ಗೆ ಲೇಖನ ಎಲ್ಲ ಬರೆದ್ರು. ಇದರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿಸಿದರು. ಏನು ಅದರಲ್ಲಿ BT ಬದನೆಯಲ್ಲಿ ಏನು ಪ್ರಯೋಜನ, ಏನು ಇದು ಅಂತೇಳಿ. ಆವಾಗ ಗೊತ್ತಾಯಿತು BT ಬದನೆ ಅಂತ ಹೇಳಿದರೆ ಅದು ಒಂದು ಇದು ಅಲ್ಲಿ ಎಲ್ಲ ರಿಜೆಕ್ಟ್ ಆದ್ದು, ಅಮೆರಿಕ ರಿಜೆಕ್ಟ್ ಆದ್ದು ಇಲ್ಲಿ ಒಂದು ಮಾಡುವ ಒಂದು ಪ್ರಮಿಡ್ BT ಹತ್ತಿ ಉಂಟು. ಅದಂತ ಹೇಳಿದರೆ ನಮ್ಮ ಯಾವುದೇ ಒಂದು ಕೀಟ ಈ ಬದನೆ ಗಿಡದಲ್ಲಿ ಆಗಲಿ ಇದನ್ನು ತಿನ್ನುವುದಿಲ್ಲ ಎಂಬ ಅವರ ಒಂದು ವಾದ. ಅಂದರೆ ಅದರ ಒಂದು ಇದು ಗಿಡವೇ ಒಂದು ಪಾಯ್ಸನ್, ಅದು ಆದ್ದರಿಂದ ಅದು ತಿನ್ನೋದಿಲ್ಲ. ಅದರ ನಾವು ತಿಂದರೆ, ಆ ಬದನೆಯನ್ನು ತಿಂದರೆ ನಮ್ಮ ಆರೋಗ್ಯಕ್ಕೆ ಅದರಿಂದ ಸಮಸ್ಯೆ ಆಗ್ತದೆ. ಈ ರೀತಿ ಒಂದು ಅದು ಒಂದು ಅವರ ಉದ್ದೇಶನೂ ಆಗಿರ್ಬೋದು. ಅದನ್ನೆಲ್ಲ ರಿಸರ್ಚ್ ಮಾಡಿದಾಗ ಅದು ಇಲ್ಲಿ ಬೇಡ ಅಂತೇಳಿ ಮತ್ತೆ ಅದು ಬ್ಯಾನ್ ಆಯಿತು. ನಂತರ ಏನಾಯ್ತು ಅಂದರೆ ಇದಕ್ಕೆ ಒಂದು ಮೂಲ ನಮ್ಮ ತೋಟಗಾರಿಕೆ ಇಲಾಖೆ ಅವರು, ಒಂದು ನಮ್ಮ ಇಲಾಖೆ ಬ್ಯಾಂಗ್ಳೂರವರೊಬ್ಬರು ನಮ್ಮ ಇವರದ್ದು ಆಫೀಸರ್ ಅವರು, ಈ ಒಂದು ಇನ್ನು ಮುಂದೆ ಯಾವುದೇ ಒಂದು ಕಂಪನಿಯವರು ಇದರ ಬಗ್ಗೆ ಕೈ ಹಾಕಬಾರ್ದು, ಈ ಬೀಜದ ರೈಟ್ಸನ್ನು ಬೇರೆಯವರು ತಗೊಳ್ಬಾರ್ದು, ನಾವು ಇದಕ್ಕೆ ಪೇಟೆಂಟ್ ಮಾಡಬೇಕು. ಹೌದು, ಪೇಟೆಂಟ್ ಮಾಡಬೇಕೆಂಬ ಒಂದು ಉದ್ದೇಶದಿಂದ ನಾವು ಪೇಟೆಂಟ್ಗೆ ಚೆನ್ನೈ ಜಿಯೋಗ್ರಾಫಿಕಲ್ ಆ್ಯಕ್ಟ್ ಇದಕ್ಕೆ ಒಂದು ಆಫೀಸ್ಗೆ ಇದಕ್ಕೆ ಅರ್ಜಿ ಹಾಕಿದ್ವಿ. ಮಟ್ಟುಗುಳ್ಳ ರೈತರೆಲ್ಲ. ಎಷ್ಟು ವರ್ಷಗಳ ಹಿಂದೆ? ಇದು 2010-11ರಲ್ಲಿ. ಹೌದು.
14 ವರ್ಷ ಆಯಿತು. ಸರಿ. ನಾವು ಆವಾಗ ನಮ್ಮ ಇಲಾಖೆಯಿಂದ ಅದಕ್ಕೆ ನಮಗೆ ಉತ್ತರ ಬಂತು, ನಮಗೆ ಇದಕ್ಕೆ ಪೇಟೆಂಟ್ ಯಾವುದಕ್ಕೆ ಕೊಡಬೇಕು, ನಮ್ಮ ಇದರ ಒಂದು ನೀವು ರುಚಿ ಹೇಳ್ತೀರಿ ಮತ್ತು ಕೃಷ್ಣನ ವರಪ್ರಸಾದ ಅಂತ ಹೇಳ್ತೀರಿ, ಇದಕ್ಕೆ ನಾವು ಕಥೆ ಹೇಳಿದರೆ ಬರೋದಿಲ್ಲ, ಆದರೆ ನೀವು ದಾಖಲಾತಿ ಕೊಡಬೇಕಂತ ಹೇಳಿದವರು. ಆವಾಗ ನಮ್ಮ ಇಲ್ಲಿ ರೈತರು ನಾವು ಕೃಷ್ಣ ಮಠದಲ್ಲಿ ನೋಡಿದಾಗ ಒಂದು 100-200 ವರ್ಷದ ಹಿಂದಿನ ಪುಸ್ತಕದಲ್ಲಿ ಉಲ್ಲೇಖ ಇತ್ತು, ಈ ಶ್ರೀಕೃಷ್ಣ ವಾದಿರಾಜ ಸ್ವಾಮಿಗಳು ಕೊಟ್ಟ ಬೀಜ. ಮತ್ತು ಮುಂಚಿನ ಅದರ ಕ್ವಾಲಿಟಿ ಕೂಡ ರುಚಿ ಗುಣಮಟ್ಟ ಅದು ಇವಾಗಲೂ ಉಂಟು. ಮತ್ತು ಇದರಲ್ಲಿ ನಮ್ಮ ಆಯುರ್ವೇದಿಕ ಗುಣ ಉಂಟು ಅಂತ ಹೇಳಿದ್ರೆ, ಹೌದು, ನಂಜು ನಿವಾರಕ ಗುಣ ಉಂಟು ಅಂತ ಹೇಳಿ. ಇದ್ರೆ ಬೀಜ ನಿವಾರಕ ಅಂದ್ರೆ ಉದ್ದೇಶನ ಹಾಗೆ ಇತ್ತು. ಶ್ರೀಕೃಷ್ಣ ಮಠದಲ್ಲಿ ವಾದಿರಾಜ ಸ್ವಾಮಿಗಳು ಕೊಟ್ಟದ್ದು ಅದಕ್ಕೆ. ಅದು ಒಂದು ಕಥೆ ಉಂಟು. ಆ ಕಥೆ ಅಂತ ಹೇಳಿದ್ರೆ ಶ್ರೀಕೃಷ್ಣನಿಗೆ ಡೈಲಿ ಇದು ದಿವಸಗಳು ಕೂಡ ವಾದಿರಾಜ ಸ್ವಾಮಿಗಳು ನೈವೇದ್ಯ ಇಡ್ತಿದ್ರಂತೆ. ಅದನ್ನು ಕೃಷ್ಣ ಹಯಗ್ರೀವ ರೂಪದಲ್ಲಿ ಬಂದು ತಿಂದು ಹೋಗ್ತಿದ್ರಂತೆ. ಈ ಒಂದು ಹೇಗೆ ತಿಂದು ಹೋಗ್ತಾರೆ, ಬೇರೆ ಸ್ವಾಮಿ ಸ್ವಲ್ಪ ಅಲ್ಲಿ ನೋಡುವ ಟೆಸ್ಟ್ ಮಾಡಿ ಅದಕ್ಕೆ ವಿಷ ಹಾಕಿದ್ರಂತೆ. ಒಂದು ಅದು ಆ ದಿವಸ ಹಯಗ್ರೀವ ರೂಪದಲ್ಲಿದ್ದ ಕೃಷ್ಣ ಪೂರ್ತಿ ತಿಂದು ಅದಕ್ಕೆ ನಮಗೆ ನಂತರ ಮರುದಿವಸ ನೋಡುವಾಗ ಅವರ ಕನಸಲ್ಲಿ ಬಂತು, ನಾವು ಪೂರ್ತಿ ವಿಷ ಹಾಕಿದ್ದಾರೆ, ತಿಂದು ಬಿಟ್ಟಿದ್ದೀನಿ, ನೀವು ಇದಕ್ಕೆ ವಿಷ ನಿವಾರಣೆ ಆಗಬೇಕಾದ್ರೆ ಮಟ್ಟು ಗ್ರಾಮದಲ್ಲಿ ಹೋಗಿ ಬೀಜ ಬಿತ್ತನೆ ಮಾಡಿ ಅದರ ನೈವೇದ್ಯ ಹಾಕಬೇಕು ಅಂತೇಳಿ ಆ ಒಂದು ಕತೆ ಇತ್ತು. ಮತ್ತು ಅದಕ್ಕೆ ಪೂರಕವಾಗಿ ನಮ್ಮ ದಾಖಲಾತಿ ನಾವು ರಿಸರ್ಚ್ ಮಾಡಿದ ಇದರ ಜೀನ್ಸ್ ಮತ್ತು ಅದರ ಒಂದು ಆಯುರ್ವೇದಿಕ ಗುಣ ನೋಡಿದಾಗ ಅದು ಅದೇ ರೀತಿ ಇತ್ತು. ಆ ಒಂದು ದಾಖಲಾತಿ ನೋಡಿ ನಮಗೆ GI ಪೇಟೆಂಟ್ ಕೊಟ್ಟಿದ್ದಾರೆ. ರೈತ ಮಿತ್ರರೇ, ಮಟ್ಟುಗುಳ್ಳ ಮಾಡಬೇಕು ಅಂತ ಹೇಳಿದಾಗ ಆ ರೈತರಿಗೆ ಸೇಫ್ಟಿ ಭಾವನೆ ಬರಬೇಕು, ನಮ್ಮೊಂದಿಗೆ ಯಾರೋ ಇದ್ದಾರೆ ಅಂತ ಹೇಳುವಂತಹ ಧೈರ್ಯದ ಭಾವನೆ ಬರಬೇಕು. ಆ ಉದ್ದೇಶಕ್ಕೋಸ್ಕರವಾಗಿ ಮಟ್ಟುಗುಳ್ಳ ಬೆಳೆಗಾರರ ಸಂಘ ನಿರ್ಮಾಣ ಆಗ್ತದೆ. ಆ ನಿರ್ಮಾಣ ಆಗೋ ಮೂಲಕವಾಗಿ ಮಟ್ಟುಗುಳ್ಳರಿಗೆ ಪ್ರತಿಯೊಂದು ಬೆಳೆಗಾರರಿಗೂ ಕೂಡ ಧೈರ್ಯ ತುಂಬೋ ಕೆಲಸ ಆಗ್ತಾ ಹೋಗ್ತದೆ. ಹಾಗಾಗಿ ಮಟ್ಟುಗುಳ್ಳ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುನೀಲ್ ಡಿ ಬಂಗೇರವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಭಾಳ ಹೆಮ್ಮೆ ಆಗುವಂಥದ್ದು, ಯಾಕಂತ ಹೇಳಿದರೆ ಮಟ್ಟುಗುಳ್ಳ ಅಂತ ಹೇಳುವಂಥದ್ದು ಪೇಟೆಂಟ್ ಪಡೆದಿರುವಂಥದ್ದು. ಮಟ್ಟುಗುಳ್ಳ ಪ್ರತಿಯೊಬ್ಬರು ಮಾರ್ತಾನೆ ಅಂತ ಹೇಳಿದರೆ ಇಲ್ಲಿ ಸ್ಟಿಕ್ಕರ್ನ ಮೂಲಕವಾಗಿ ಮಟ್ಟುಗುಳ್ಳನ್ನು ಗುರುತಿಸಲಿಕ್ಕಾಗಿದೆ. ಇದೆಲ್ಲದಕ್ಕೆ ಕಾರಣ ಆಗಿರುವಂಥದ್ದು ಈ ಮಟ್ಟುಗುಳ್ಳ ಸಂಘ ಅಂತ ಹೇಳುವಂಥದ್ದನ್ನು ಬೆಳೆಗಾರರು ತಿಳಿಸ್ತಾ ಹೋದರು. ಹಾಗಾಗಿ ಸಂಘದ ಬಗ್ಗೆ ಯಾವ ರೀತಿಯಾಗಿ ತಿಳಿಸ್ತೀರಿ ಸರ್? ಈಗ ನಮ್ಮ ಈ ಮಟ್ಟುಗುಳ್ಳ ಒಂದು ಸಂಘವಾಗಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಏನಂತ ಹೇಳಿದರೆ, ನಮ್ಮ ಹಿರಿಯರು ಮುಂಚಿನ ಕಾಲದಲ್ಲಿ ಮಟ್ಟುಗುಳ್ಳವನ್ನು ಬೆಳೆಸ್ತಿದ್ರು. ಮಟ್ಟುವಿನಲ್ಲಿ ಆ ಮಟ್ಟು ಪ್ರದೇಶದಲ್ಲಿ ಮಾತ್ರ ಇದು ಒಂದು ಮಟ್ಟುಗುಳ್ಳ ಒಂದು ಹಾಕ್ತದೆ. ಹೌದು. ಈಗ ಬೆಳೆಸಿ ಈ ಗುಳ್ಳವನ್ನು ಬೆಳೆಸಿ ಇದಕ್ಕೆ ಹಲವಾರು ಮಧ್ಯವರ್ತಿಗಳೆಲ್ಲ ಇದ್ರು. ಅಂದ್ರೆ ಇಲ್ಲಿಂದ ಗದ್ದೆಗೆ ಬಂದು ಮಾರುಕಟ್ಟೆಗೆ ಹಾಕುವಾಗ ಮಧ್ಯವರ್ತಿಗಳು ಬಂದು ಇಲ್ಲಿಂದಲೇ ಖರೀದಿ ಮಾಡಿ ರೈತರಿಗೆ ಸರಿಯಾದ ಒಂದು ನ್ಯಾಯವಾದ ಒಂದು ಬೆಲೆ ಸಿಗ್ತಿರ್ಲಿಲ್ಲ. ಅಂದ್ರೆ ಇಲ್ಲಿ ಬೆಳೆ ಹೆಚ್ಚಾದಾಗ ಈ ಬೆಳೆಯನ್ನು ರೈತರು ಕಟಾವು ಮಾಡಲೇಬೇಕು. ಕಟಾವು ಮಾಡಿ ಇಟ್ಕೊಳ್ಳುವಾಗೇನೂ ಇಲ್ಲ. ಹೌದು. ನೇರವಾಗಿ ಅವರು ಮಾರುಕಟ್ಟೆಗೆ ಹಾಕಲೇಬೇಕು ಅಂತ ಅನಿವಾರ್ಯ ಪರಿಸ್ಥಿತಿ ಮಟ್ಟುಗುಳ್ಳದು. ಯಾಕಂತ ಹೇಳಿದ್ರೆ ಈ ಗುಳ್ಳವು ನಾವು ಕಟಾವು ಮಾಡಿದ ನಂತರ 1 ವಾರದ ನಂತರ ಯಾವುದೇ ತರಕಾರಿ ಪದಾರ್ಥ 1 ವಾರದ ನಂತರ ಒಂದನೇದಾಗಿ ಅದು ಈ ಸಿಂಕ್ ಆಗ್ತಾ ಬಾಡಿ ಹೋಗ್ತಾ ಬರ್ತದೆ, ಮತ್ತೊಂದು ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ರೈತರು ಏನ್ ಮಾಡ್ತಿದ್ರು, ಈ ಮಾರಾಟಗಾರರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಇಲ್ಲಿ ಬಂದು ನಮ್ಗೆ ಗುಳ್ಳ ರಾಶಿ ನೋಡಿದಾಗ ಅವರು ಕೇಳಿದ ರೇಟಿಗೆ, ಅಂದ್ರೆ ನನ್ಗೆ ತಿಳಿದ ಪ್ರಕಾರ, ನಾನು ಸಣ್ಣದಿರುವಾಗ ನಮ್ಮ ಒಂದು ಚೀಲ, ಆವಾಗಿನ ಚೀಲ ಅಂತ ಹೇಳಿದ್ರೆ ಒಂದು 50ರಿಂದ 60 kg ಬ್ಯಾಗ್ ಇತ್ತು ಆವಾಗ, ದೊಡ್ಡ ಒಂದು ಗೋಣಿ ಚೀಲ. ಆ ಗೋಣಿ ಚೀಲಕ್ಕೆ 300 ರೂಪಾಯಿ ಕೊಟ್ಟು ತಗೊಂಡು ಹೋದದ್ದು ನನ್ಗೆ ಗೊತ್ತಿದೆ. ನಾನು 60 kgಗೆ 300 ರೂಪಾಯಿ, ಕೇವಲ 60 kgಗೆ 300 ರೂಪಾಯಿ. ಅಂದ್ರೆ ಮಾರುಕಟ್ಟೆಯಲ್ಲಿ ಇಷ್ಟೊಂದು ಬೇಡಿಕೆ ಇಲ್ಲ, ಅಲ್ಲಿ ಮಾರ್ಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ, ರೈತರಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ, ರೈತರಿಗೆ ನ್ಯಾಯ ಸಿಗ್ತಿರ್ಲಿಲ್ಲ. ಇದೊಂದು ಸಮಸ್ಯೆ ಇತ್ತು ಇಲ್ಲಿ. ಇದನ್ನು ನೋಡಿ ಏನಾಯ್ತು, ನಮ್ಮ ಇಲ್ಲಿ ಹಿರಿಯರು ಅಂತ ಹೇಳಿದ್ರೆ ಇದಕ್ಕೆ ಪ್ರಮುಖವಾಗಿ ನಮ್ಮ ಟಿ ವಿ ರಾವ್ ಅಂತ ಇದ್ರು ಇಲ್ಲಿ ನಮ್ಮ ಗ್ರಾಮದಲ್ಲಿ, ಅವರು ಕೂಡ ಬಹಳ ಶ್ರಮ ಪಟ್ಟಿದ್ದಾರೆ. ಮತ್ತೊಂದು ಪರಮೇಶ್ವರ ಅಧಿಕಾರಿ ಅಂತ ಇದ್ರು, ಇನ್ನೊಂದು ಅವರ ಸಹೋದರ ಒಂದು ಅಧಿಕಾರಿ ಅವರು ಇದ್ದಾರೆ, ಅವರು ಕೂಡ ಶ್ರಮ ಪಟ್ಟಿದ್ದಾರೆ. ಮತ್ತೆ ನನ್ನ ತಂದೆಯವರಾದ ದಯಾನಂದ್ ವಿ ಬಂಗೇರ, ಮತ್ತೆ ಪಾಂಗಾಳ ಗುಡ್ಡೆ ಸುಧನ್ ಅಂತ ಹೇಳಿದ್ದಾರೆ. ಅವರೆಲ್ಲ ಒಂದು ಕೂತ್ಕೊಂಡು ಇದಕ್ಕೆ ರೈತರಿಗೆ ಒಂದು ನ್ಯಾಯ ಸಿಗ್ಬೇಕಂತ ಹೇಳಿ ನಾವೊಂದು ಸಂಘ ಮಾಡಿ ಎಲ್ಲಾ ಗುಳ್ಳ ಬೆಳೆಗಳನ್ನು
ಮಾರುಕಟ್ಟೆಗೆ ನೇರವಾಗಿ ಹಾಕದೆ ನಾವು ಸಂಘಕ್ಕೆ ಬರಬೇಕು. ಎಲ್ಲ ರೈತರು ಸಂಘಕ್ಕೆ ಬಂದು ಇಲ್ಲಿಂದ ನಾವು ಅದನ್ನು ಫಸ್ಟ್ ಗ್ರೇಡ್ ಮತ್ತೆ ಸೆಕೆಂಡ್ ಗ್ರೇಡ್ ಅಂತ ಹೇಳಿದ್ರೆ, ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ವ್ಯತ್ಯಾಸ ಏನಂತ ಹೇಳಿದ್ರೆ, ಸ್ವಲ್ಪ ದೊಡ್ಡ ಸೈಜ್ ಇದ್ದ ಗುಳ್ಳವನ್ನು ಫಸ್ಟ್ ಗ್ರೇಡ್ ಅಂತ ಪರಿಗಣಿಸ್ತೇವೆ, ಸಣ್ಣದಿದ್ದದ್ದನ್ನು ಸೆಕೆಂಡ್ ಗ್ರೇಡ್ ಅಂತ ಪರಿಗಣಿಸ್ತೇವೆ. ಈ ರೀತಿ ಡಿವೈಡ್ ಮಾಡಿ ನಮ್ಮ ಸಂಘದಲ್ಲಿ ಅದಕ್ಕೆ ಸ್ಟಿಕ್ಕರ್ ನಾವು ಹಾಕ್ತೇವೆ. ನಮಗೆ GI ಪೇಟೆಂಟ್ ಆಯಿತು. GI ಪೇಟೆಂಟ್ ಆದ ನಂತರ ನಾವು ಸ್ಟಿಕ್ಕರ್ ಮಾಡಿದ್ದೇವೆ. ಫಸ್ಟ್ ಗ್ರೇಡ್ಗೆ ಹಳದಿ ಕಲರ್ ಇದ್ದು, ಸೆಕೆಂಡ್ ಗ್ರೇಡ್ಗೆ ನೀಲಿ ಕಲರ್ ಇದ್ದು, ಈ ಎರಡು ಸ್ಟಿಕ್ಕರ್ ಅನ್ನು ಹಾಕಿ ನಾವು ಇಲ್ಲಿಂದ ಮಾರುಕಟ್ಟೆಗೆ ಹಾಕ್ತೇವೆ. ಇಲ್ಲಿಗೆ ಮಾರುಕಟ್ಟೆಗೆ ಹಾಕುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಮಧ್ಯವರ್ತಿಗಳ ಕಾಟ ನಮಗೆ ಹಾವಳಿ ತಪ್ಪಿತಲ್ಲಿ ನಾವು ಸಂಘದಿಂದ ನೇರವಾಗಿ ನಾವು ಮಾರುಕಟ್ಟೆಗೆ ಹಾಕ್ತೇವೆ. ಆಗ ನಮ್ಗೆ ನಮ್ಮಲ್ಲಿ ಬೈಯರ್ಸ್ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡ್ತಾರೆ. ಯಾರಂತ ಹೇಳಿ ಅಂಗಡಿಯವರು ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡ್ತಾರೆ. ಹಾಗಾಗಿ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಗುಳ್ಳವನ್ನು ನಾವು ತಗೊಂಡು ಬಂದು ಇಲ್ಲಿ ಶೇಖರಣೆ ಮಾಡಿ ಇಲ್ಲಿಂದ ನಾವು ಎಷ್ಟು ಬೇಕು, ಇವತ್ತಿಗೆ ಎಷ್ಟು ಬೇಕು, ಇವತ್ತಿಗೆ ನಮ್ಗೊಂದು 3,000 ಕಿಲೋ ಬಂದ್ರೆ ನಾವು ಅದನ್ನು ಇಲ್ಲಿಂದ 3,000 1,500 ಹೋಗ್ತದೆ, ಒಮ್ಮೊಮ್ಮೆ 2,000 ಹೋಗ್ತದೆ. ಈಗೆಲ್ಲ ಹೊರಗಡೆ ಹೋಗ್ತೇವೆ. ನಾವು ಆರ್ಡರ್ ತಕೊಂಡು, ಸಂಘದಿಂದ ಆರ್ಡರ್ ತಕೊಂಡು ಇಲ್ಲಿಂದ ನಾವು ಡೈಲಿ ಬಸ್ ಮೂಲಕ ಆಗ್ಬೋದು, ವ್ಯಾನ್ ಮೂಲಕ ಆಗ್ಬೋದು, ಇಲ್ಲಾಂದ್ರೆ ಬಾಂಬೆ ಆದ್ರೆ ಬಾಂಬೆ ಬಸ್ ಮೂಲಕ ಹಾಕ್ತೇವೆ, ಇಲ್ಲಾಂದ್ರೆ ಟ್ರೈನ್ ಮೂಲಕ ಹಾಕ್ತೇವೆ, ಇಲ್ಲಾಂದ್ರೆ ಇಲ್ಲಿಂದ ಹೊರ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತದೆ. ಎಕ್ಸ್ಪೋರ್ಟ್ ನಾವು ಫ್ಲೈಟ್ ಮೂಲಕ, ಅಂದ್ರೆ ಎಕ್ಸ್ಪೋರ್ಟ್ ಲೈಸೆನ್ಸ್ ನಾವು ಮಾಡ್ಕೊಳ್ಳಿಲ್ಲ ಇನ್ನು ಕೂಡ, ಅದನ್ನು ಬೇರೆ ಏಜೆಂಟರ ಮೂಲಕ ನಾವು ಎಕ್ಸ್ಪೋರ್ಟ್ ಕೂಡ ಇಲ್ಲಿಂದ ಮಾಡ್ತಿದ್ದೀವಿ. ಹಾಗಾಗಿ ನಮ್ಗೆ ರೈತರಿಗೆ ಒಂದು ನ್ಯಾಯಯುತವಾದ ಒಂದು ದರವನ್ನು ನಾವು ಇಲ್ಲಿ ನಿಗದಿ ಮಾಡ್ತೇವೆ. ನಿಗದಿ ಮಾಡಿ ರೈತರಿಗೆ ಸಿಗುವ ರೀತಿಯಲ್ಲಿ ಈಗ ರೈತರು ಸ್ವಲ್ಪ ಖುಷಿಯಲ್ಲಿದ್ದಾರೆ. ಬಹಳ ಖುಷಿಯಾಗುವಂತೆ, ಯಾಕಂತ ಹೇಳಿದ್ರೆ ಪೇಟೆಂಟ್ ಪಡೆಯುವ ಮೂಲಕವಾಗಿ ನೀವು ಮಾಡುವಂತ ಮಟ್ಟುಗಳಿಗೆ ಒಂದು ಒಳ್ಳೆ ರೀತಿಯ ಪ್ರಾಧಾನ್ಯ ದೊರಕಿತು. ಈ ಪೇಟೆಂಟ್ ಇಂದ ಬೇರೆಯವರು ಒಂದು ವೇಳೆ ಮಾಡಿದ್ರು ಅಂತೇಳಿ ಆದ್ರೆ ಏನಾಗ್ತದೆ? ಅಂದರೆ ಬೇರೆಯವರು ಕೂಡ ಮಾಡ್ಬೋದು. ಯಾವುದೇ ಇವಾಗ ಒಂದು ಪೇಟೆಂಟ್ ಅವರವರಿಗೆ ಒಂದು ವಸ್ತುಗೆ ಅವರವರೊಂದು ಉತ್ಪತ್ತಿಗೆ ಅವರು ಪೇಟೆಂಟ್ ಮಾಡ್ಕೋಬಹುದು. ಅಂದ್ರೆ ಅದಕ್ಕೆ ಒಂದು ವಿಶೇಷತೆ ಇರಬೇಕು. ಮಟ್ಟು ಗುಳ್ಳದ ಈ ಬೀಜವನ್ನು ಮಟ್ಟು ಬಿಟ್ಟು ಬೇರೆ ಪ್ರದೇಶವರು ಮಾಡಿದ್ರು, ಇದೇ ಮಟ್ಟನ್ನು ಮಾಡಿದ್ರು. ಅದನ್ನು ಪ್ರಾಯೋಗಿಕವಾಗಿ ಮಾಡಿ ನೋಡಿದ್ರು. ಇವಾಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದರ ಬಗ್ಗೆ ಇವರು ಪ್ರಯೋಗ ಮಾಡಿ ಅಲ್ಲಿ ಬರಲಿಲ್ಲ. ಅಲ್ಲದೆ ನಮಗೆ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅವರು ಕೆಲವು ರಿಸರ್ಚ್ ಮಾಡಬೇಕಾದ್ರೆ ನಮ್ಮ ಇಲ್ಲಿಂದಲೇ ಗಿಡ ಕೊಂಡೋಗಿ ಅವರು ರಿಸರ್ಚ್ ಮಾಡುವುದು, ಅವರಾಗಿ ಮಾಡಿದ್ರೆ ಬರುವುದಿಲ್ಲ. ಅದು ಎಲ್ಲ ರಿಸರ್ಚ್ ಎಲ್ಲ ಅವರ ಒಂದು ರಿಪೋರ್ಟ್ ಹೋಗಿ ಅದೊಂದು ಪೇಟೆಂಟ್ ಬಂದಿದೆ. ನಮ್ಮ ಇದು ಪಕ್ಕದ ಊರಲ್ಲಿ ನಮ್ಮ ಕಟ್ಪಾಡಿ ಒಂದು 2 ಕಿಲೋಮೀಟರ್ ಬಿಟ್ಟರು ಅಲ್ಲಿ ಬರೋದಿಲ್ಲ. ಗಿಡ ಬರ್ತದೆ, 1 ವರ್ಷ ಬರ್ತದೆ, ಕಾಯಿ ಬರ್ತದೆ, ರುಚಿ ಇರಲಿಲ್ಲ, ಮತ್ತೆ ಕಲರೇ ಬೇರೆ ಆಗ್ತದೆ. ಏನು ಸ್ಪೆಷಲ್ ಇದೆ ಭೂಮಿಯಲ್ಲಿ? ನಮ್ಮ ಒಂದು ಇದರಲ್ಲಿ ಒಂದು ವೈದಿಕ ಅಂದ್ರೆ ನಮ್ಮ ಸ್ವಾಮಿಯಲ್ಲಿ ಕೊಟ್ಟ ಒಂದು ಅದೊಂದು ವರಪ್ರಸಾದ ಇರಬಹುದು. ಅಲ್ಲದೆ ನನ್ನ ಮಟ್ಟದಲ್ಲಿ ಸೈಂಟಿಫಿಕ್ ಆಗಿ ನಮ್ಮ ಒಂದು ಇದು ತೀರ ಪ್ರದೇಶ, ಸಮುದ್ರ ತೀರ ಅಂದರೆ ನಮಗೆ ಸಾಧಾರಣ ಮಲ್ಪೆಯಿಂದ ಮಂಗಳೂರು ತನಕ ಈ ಸಮುದ್ರ ಬದಿಯಲ್ಲಿ ಗದ್ದೆ ತೋಟ ಇರೋದು ಮಟ್ಟಲ್ಲಿ ಮಾತ್ರ, ಬೇರೆ ಎಲ್ಲ ತೋಟ ಇರ್ತದೆ. ಆವಾಗ ಮುಂಚಿನ ಕಾಲದಲ್ಲಿ 100, 200, 500 ವರ್ಷ ಹಿಂದೆ ಹೋದಾಗ ನಮ್ಮ ರಸ್ತೆ ಸಂಪರ್ಕ ಇರಲಿಲ್ಲ. ಯಾವುದೇ ಒಂದು ಕ್ಯಾನಿಂಗ್, ಫಿಶ್ ಮಿಲ್, ಐಸ್ ಪ್ಲಾಂಟ್ ಯಾವುದು ಇರಲಿಲ್ಲ. ಆವತ್ತಿನ ಕಾಲದಲ್ಲಿ ಈ ಹಿಡಿದ ಮೀನನ್ನೆಲ್ಲ ಅಲ್ಲಿಯೇ ಗೊಬ್ಬರ ಮಾಡಿ ಎಲ್ಲ ಇಲ್ಲಿ ಮಟ್ಟು ಗ್ರಾಮದ ಇದಕ್ಕೆ ಒಂದು ಹಾಕ್ತಿದ್ರು. ರುಚಿ ಕೂಡ ಬರ್ತದೆ ಅದರಿಂದ, ಗೊಬ್ಬರದಿಂದ ಸಾವಯವ ಫಲವತ್ತತೆ ಬಂದಿದೆ. ಈ ರೀತಿಯಾಗಿ ಇಲ್ಲಿ ಒಂದು ಮಣ್ಣಿಗೆ ಮತ್ತೆ ಇಲ್ಲಿ ಹೊಯ್ಗೆ ಮಿಶ್ರಿತ ಮಣ್ಣು, ಹೌದು, ಈ ರೀತಿಯಾಗಿ ಒಂದು ಇದಕ್ಕೆ ಒಂದು ರುಚಿ ಮತ್ತೆ ಇಲ್ಲಿ ಬರ್ಲಿಕ್ಕೂ ಸಾಧ್ಯ. ಬೇರೆ ಕಡೆಯಲ್ಲಿ ಈ ರೀತಿ ಬರುವುದಿಲ್ಲ, ಮೀನು ಸಿಗೋಲ್ಲ. ನೋಡ್ತಾ ಹೋಗ್ಬೋದು, ಸಮುದ್ರ ತೀರದಲ್ಲಿ ಗದ್ದೆ ಇರುವಂಥದ್ದು ಬಹಳ ಕಡಿಮೆ. ಅದನ್ನು ಮಟ್ಟು ಅಲ್ಲಿ ಪ್ರದೇಶದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ನಾವು ಸಮುದ್ರ ತೀರದಲ್ಲಿ ನೋಡುವಂಥದ್ದು ಯಾವುದು ಅಂತ ಹೇಳಿದರೆ ತೆಂಗು ಮರಗಳು. ಆಲ್ಮೋಸ್ಟ್ ತೆಂಗು ಮರಗಳನ್ನೇ ಗಮನಿಸ್ತಾ ಹೋಗ್ತವೆ. ಈ ಪ್ರದೇಶದಲ್ಲಿ ಇರುವ ಕಾರಣವಾಗಿ ಇಲ್ಲಿ ಸಂಚಾರ, ದೋಣಿಗಳ ಮೇಲೆ ಹಡಗುಗಳ ಮೂಲಕ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಮೀನುಗಳನ್ನು ರಾಶಿ ಆಗ್ತಾ ಇದ್ರು. ಆ ಮೂಲಕವಾಗಿ ಆ ರಾಶಿಯಾದಂಥ ಮೀನುಗಳಿಂದ ಬರುವಂಥ ಗೊಬ್ಬರಗಳ ಮೂಲಕವಾಗಿ ಇಲ್ಲಿ ಫಲವತ್ತತೆ ಇದೆ. ಹಾಗಾಗಿ ಮಟ್ಟುಗಳ ಬೆಳಿಲಿಕ್ಕೆ ಸಾಧ್ಯ ಆಯಿತು. ಬೆಳಿಬೇಕು ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಬೀಜದ ವ್ಯವಸ್ಥೆಯನ್ನು ಯಾವ ರೀತಿ ಸಿದ್ಧ ಮಾಡಬೇಕು? ನಾವು ಬೆಳಿಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಬೀಜವನ್ನ ಮುಂಚಿತವಾಗಿ ಬೆಳೆದ ಒಂದು ಗುಳ್ಳವನ್ನು ನಾವು ಆಯ್ಕೆ ಮಾಡ್ತೇವೆ. ಅದರಿಂದ ಬೀಜ ತೆಗೆದು ನಾವು ಅದನ್ನ ಸ್ಟೋರ್ ಮಾಡಿ ಇಡ್ತೇವೆ. ಸ್ಟೋರ್ ಅಂತ ಹೇಳಿದ್ರೆ ನಾವು ಬಾಟ್ಲಿ, ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಯಾವುದೇ ಒಂದು ಗಾಳಿ ಆಡದಾಗೆ ಸಗಣಿಯನ್ನ ಮುಚ್ಚಿ ಆ ಥರ ಮಾಡಿ ಸ್ಟೋರ್ ಮಾಡಿ ಇಡ್ತೇವೆ. ಇದು ಸಾಧಾರಣ ನಮಗೆ ಒಂದು
ಆಗಸ್ಟ್ ನಾಟಿ ಮಾಡ್ತೇವೆ, ಆಗಸ್ಟಲ್ಲಿ ಬೀಜನ ಹಾಕ್ತೇವೆ, ಸೆಪ್ಟೆಂಬರಲ್ಲಿ ನಾಟಿ ಮಾಡ್ತೇವೆ, ಅಕ್ಟೋಬರಲ್ಲಿ ಫಲ ಬರ್ತದೆ. ಫಲ ಬಂದು ಅಕ್ಟೋಬರ್, ಜನವರಿ, ಫೆಬ್ರವರಿಯಲ್ಲಿ ಈ ಬೀಜವನ್ನು ಆಯ್ಕೆ ಮಾಡಿ ಅದನ್ನು ಒಂದು ಸ್ಟೋರ್ ಮಾಡಿ ಇಡ್ತೇವೆ. ಈಗ ಬೀಜ ಅಂತ ಹೇಳುವಂಥದ್ದನ್ನು ಯಾವ ಸಮಯದಲ್ಲಿ ಇರುವಂತಹ ಆ ಬೆಳೆಯಿಂದ ಆಯ್ಕೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ? ನಮಗೆ ಸಾಧಾರಣ ಒಂದು ಮಿಡ್ಲ್, ಸಾಧಾರಣ ಒಂದು ಜನವರಿ ಫೆಬ್ರವರಿಯಲ್ಲಿ ಈ ತರದ ಒಂದು ಮಿಡ್ಲ್ ಏಜ್ ಅಲ್ಲಿ ಇರ್ತದೆ ಗಿಡ ಎಲ್ಲ. ಆ ಜನವರಿಯಲ್ಲಿ ಆಯ್ಕೆ ಮಾಡಿದಂತ ಬೀಜವನ್ನು ಈಗ ಸ್ಟೋರ್ ಮಾಡಿ ಅದನ್ನು ಆಗಸ್ಟ್ ಅಲ್ಲಿ ಪುನಃ ಬಿತ್ತನೆ ಮಾಡ್ತೀರಿ. ಅದು ನೇರವಾಗಿ ಭೂಮಿಗೆ ಬಿತ್ತನೆ ಮಾಡುವುದು. ಅದನ್ನು ನಾವು ಇವಾಗ ಹೊಸ ಟೆಕ್ನಾಲಜಿ ಎಲ್ಲ ಬಂದಿದೆ ಇವಾಗ ಕೃಷಿ ಕೇಂದ್ರದಿಂದ. ನಾವೊಂದು ಕೋಕೋಫಿಟ್ ಅಂದ್ರೆ ತೆಂಗಿನ ನಾರಿಂದ ಮಾಡ್ತೇವೆ ಇದರಿಂದ. ಮತ್ತೆ ಅದಕ್ಕೆ ಒಂದೊಂದೇ ಬೀಜ ಹಾಕಿ ತೆಂಗಿನ ಫ್ರೋಟ್ರಿಯಲ್ಲಿ ಮಾಡ್ತೇವೆ. ಅದೇ ತೆಂಗಿನ ಗಿಡದಿಂದ ನಾವು ಅಂಗಳದಲ್ಲಿ ಅವನ್ನು ಬೆಳೆಸಿ 1 ತಿಂಗಳ ಗಿಡ ಮಾಡ್ತೀವಿ. ಹೌದು, ಸಾಧಾರಣ ಒಂದು 2-3 ಇಂಚ್ ಬರ್ತದೆ. ಮತ್ತೆ ಅದನ್ನು ನಾವು ಗದ್ದೆಯನ್ನು ಯಾವ ರೀತಿ ಉಳುಮೆ ಮಾಡ್ತೀವಿ, ಗದ್ದೆ ಸಿದ್ಧತೆ ಅಂತ ಹೇಳಿದ್ರೆ ಮುಂಚಿನ ಸಾಂಪ್ರದಾಯಿಕ ಸಮಯದಲ್ಲೆಲ್ಲ, ಮುಂಚಿನ ಇವಾಗ ಆಧುನಿಕ ಇದಕ್ಕೆ ಮುಂಚೆ ಸಮತಟ್ಟು ಮಾಡಿ ಗೊಬ್ಬರ ನಂತರ ವಾರಕ್ಕೊಮ್ಮೆ ಬಿಟ್ಟು ಮತ್ತೆ ಕೆಲಸದ ಆಳುಗಳೆಲ್ಲ ಸಮಸ್ಯೆ ಎಲ್ಲ ಜಾಸ್ತಿ ಇತ್ತು. ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಗದ್ದೆಯನ್ನು ಒಮ್ಮೆಲೆ ಗೊಬ್ಬರ ಹಾಕ್ತೀವಿ. ಒಮ್ಮೆಲೆ ಗೊಬ್ಬರ ಮಾಡಿ ಅದಕ್ಕೆ ಏರು ಮಾಡಿ ಅದಕ್ಕೆ ಮಲ್ಚಿಂಗ್ ಶೀಟ್ ಹಾಕಿ ಮತ್ತೆ ಈ ಗಿಡವನ್ನು ಅದಕ್ಕೆ ನಾಟಿ ಮಾಡ್ತೀವಿ. ಸಾಧಾರಣ ಒಂದು 2.5 ಫೀಟ್ ಅಂತರದಲ್ಲಿ ಈ ಒಂದು ಗಿಡವನ್ನು ನಾಟಿ ಮಾಡ್ತೀವಿ. ಈಗ ಆ ಗಿಡದ ನಡುವಲ್ಲಿ ಕಳೆಗಳೆಲ್ಲ ಬರ್ತಾ ಹೋಗ್ತಾರೆ, ಹುಲ್ಲುಗಳು ಬರ್ತಾ ಹೋಗ್ತಾರೆ. ಇದರ ಕಟಾವಿಗೆ ಗಿಡದ ಮಧ್ಯೆ ಹುಲ್ಲು ಬರುವಂತದ್ದು ಮತ್ತೆ ಗೊಬ್ಬರ ಹಾವಿ ಅಂತ ಅದಕ್ಕೆ ತಪ್ಪಿಸ್ಲಿಕ್ಕೆ ಈ ಮಲ್ಚಿಂಗ್ ಪದ್ಧತಿಯನ್ನು ಮಾಡ್ತೀವಿ. ಈ ಒಂದು ಅದು 30 mm ಮಲ್ಚಿಂಗ್ ಫಿಲ್ಮ್ ಇರ್ತದೆ. ಅದನ್ನು ಹಾಕಿದಾಗ ಅದಕ್ಕೆ ಗಿಡಕ್ಕೆ ಮತ್ತೆ ಗೊಬ್ಬರ ಎಲ್ಲ ಇದ್ದದ್ದು ಹಾವಿ ಆಗುದಿಲ್ಲ, ನೀರು ಹಾವಿ ಆಗುದಿಲ್ಲ, ನೀರಿನ ಅವಶ್ಯಕತೆ ಕಮ್ಮಿ ಇರ್ತದೆ. ಮತ್ತೆ ಗಿಡಕ್ಕೆ ಯಾವುದಕ್ಕೆ ಏನಾಗುದಿಲ್ಲ. ಮತ್ತೆ ಅದ್ರ ಗೊಬ್ಬರ ಒಳಗಿಂದ ಅದಕ್ಕೆ ಹಿಟ್ಕೊಟ್ಟು ಒಳ್ಳೆ ಫಲವತ್ತಾದ ಬರ್ತದೆ ಅಂತೇಳಿ. ಈಗ ಆ ಗಿಡ ನಡುವ ಮೊದಲು ನೀವು ಗೊಬ್ಬರ ಹಾಕ್ತೀರಿ, ಅದರ ನಂತರವಾಗಿ ಯಾವುದೇ ಕಾರಣಕ್ಕೂ ಗೊಬ್ಬರಗಳನ್ನು ಹಾಕುವುದಿಲ್ಲ. ಫಲ ಬರುವಾಗ ಸಾಕಾಗ್ತದೆ. ಸಾಧಾರಣ 1-2 ತಿಂಗಳು ಅದೇ ಗೊಬ್ಬರ ಸಾಕಾಗ್ತದೆ. ಮತ್ತೊಂದು 2 ತಿಂಗಳ ಮೇಲೆ ಪುನಃ ಅದು ಇಳುವರಿ ಕಮ್ಮಿ ಆದಾಗ ಅದಕ್ಕೆ ಬುಡ ತೆಗೆದು ಇನ್ನೂ ಹಟ್ಟಿ ಗೊಬ್ಬರವನ್ನ ಪ್ಲಾಸ್ಟಿಕ್ ಅನ್ನು ಸ್ವಲ್ಪ ಎತ್ತಿ ಅದಕ್ಕೆ ಬುಡವನ್ನು ಚೆನ್ನಾಗಿ ಖಾಲಿ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಪುನಃ ಅದನ್ನ ಇದು ಮಾಡ್ತೀವಿ. ಪುನಃ ಒಂದು 10-15 ದಿವಸ ಪುನಃ ಕೊಡ್ಲಿಕ್ಕೆ ಶುರು. ಈಗ ಒಂದು ಸಲ ನಟ್ಟದ್ದು ಎಷ್ಟು ಸಮಯದವರೆಗೆ ನಿಮಗೆ ಇಳುವರಿ ಕೊಡ್ತದೆ? ನಮಗೆ ಸೆಪ್ಟೆಂಬರ್ ಅಲ್ಲಿ ನಟ್ಟದ್ದು ಮಾರ್ಚ್ ವರೆಗೆ ಬರ್ತದೆ. ಸೆಪ್ಟೆಂಬರ್ ನಟ್ಟದ್ದು ಮಾರ್ಚ್ ಸೆಪ್ಟೆಂಬರ್ ಇಳುವರಿ ಶುರು ಮಾಡ್ತಾರೆ. ಇಳುವರಿ ಅಕ್ಟೋಬರ್ ಅಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 5 ತಿಂಗಳು ಗೊಬ್ಬರ ಹಾಕ್ತಾ ಇರ್ತೇವೆ, ನೀರು ಕೊಡ್ತಾ ಇರ್ತೇವೆ, ಅದು ಬೆಳೆ ಕೊಡ್ತಾ ಇರ್ತದೆ ಅಂತೇಳಿ. ಅತಿ ಹೆಚ್ಚಾಗಿರುವಂತ ಬೆಳೆ ಅಂತ ಹೇಳುವಂಥದ್ದು ಯಾವ ಸಮಯದಲ್ಲಿ ಸಿಗ್ತದೆ? ಸಾಧಾರಣ ನಮಗೆ ಸಿಗುವಂಥದ್ದು ಜನವರಿ, ಫೆಬ್ರವರಿ, ಮಾರ್ಚ್ ಈ ತಿಂಗಳಲ್ಲಿ ಜಾಸ್ತಿ ಬರ್ತದೆ. ಅಂದ್ರೆ ಜನವರಿಯಲ್ಲಿ ಅಂತ ಹೇಳಿದ್ರೆ ಜನವರಿ ತಿಂಗಳಲ್ಲಿ ಶ್ರೀಕೃಷ್ಣ ಮಠದಲ್ಲಿ ಪರಿಯೋತ್ಸವ ಜನವರಿ 18ಕ್ಕೆ ಆಗುದು. ಆ ಟೈಮಲ್ಲಿ ಜಾಸ್ತಿ ಬರ್ತದೆ ಇಲ್ವಾ? ಪ್ರತಿ ವರ್ಷದಲ್ಲಿ ಜಾಸ್ತಿ ಬರ್ತದೆ. ಮತ್ತೆ ಈ ಕೃಷ್ಣ ಮಠಕ್ಕೆ ಎಲ್ಲ ರೈತರು ಕೂಡ ಅಲ್ಲಿ ಒಂದು ಹೊರೆಕಾಣಿಕೆ ಕೊಡುವಂತದ್ದು ಕೇಳಬೇಕು ಅಂತ ಹೇಳೋದು. ಯಾಕಂದ್ರೆ ಕೃಷ್ಣ ಮಠದ ಮೂಲಕವಾಗಿ ಸಿಕ್ಕಿರುವಂತ ಬೀಜ, ಅದರ ಪ್ರಸಾದದ ಮೂಲಕವಾಗಿ ಇಷ್ಟೆಲ್ಲ ನಿಮಗೆ ಬೆಳಿಲಿಕ್ಕೆ ಸಾಧ್ಯ ಆಯಿತು. ಅದರೊಟ್ಟಿಗೆ ಪೇಟೆಂಟ್ ಅಂತ ಹೇಳುವಂಥದ್ದು ಅಲ್ಲಿ ಆಧಾರದ ಮೂಲಕ ಸಿಕ್ಕಿತು, ಅಲ್ಲಿಗೆ ಸಮರ್ಪಣೆ ಅಂತ ಹೇಳೋದು ಹೇಗೆ ನಡೀತದೆ? ಅಂದ್ರೆ ನಮ್ಗೆ ಇವಾಗ ಪ್ರತಿ ರೈತರು ಕೂಡ ಪ್ರಥಮ ಬೆಳೆಯನ್ನ ಕೊಯ್ದದ್ದನ್ನ ಶ್ರೀಕೃಷ್ಣ ಮಠಕ್ಕೆ ಅರ್ಪಣೆ ಮಾಡ್ತಾರೆ. ಪ್ರತಿ ರೈತರು ಫಸ್ಟಿಗೆ. ಮತ್ತೆ 2 ವರ್ಷಕ್ಕೊಮ್ಮೆ ನಡೆಯುವ ಪರಿಯೋತ್ಸವದಲ್ಲಿ ಮಟ್ಟುಗುಲ್ಲದ ಒಂದು ಹೊರೆಕಾಣಿಕೆ ಮೆರವಣಿಗೆ ಬೇಕೇ. ಅಲ್ಲಿ ಯಾವ ಮೆರವಣಿಗೆ ಇಲ್ಲದಿದ್ರು ಮುಂಚಿನ ದಿವಸ ಮಟ್ಟುಗುಲ್ಲ ಎಲ್ಲ ರೈತರು, ನಾವು ಇವಾಗ ಮುಂಚೆ ರೈತರೇ ಕೊಡ್ತಿದ್ರು, ಇವಾಗ ಗುಲ್ಲ ಬೆಳೆಗಾರರ ಸಂಘ ಆಗಿದೆ. ಗುಲ್ಲ ಬೆಳೆಗಾರರ ಸಂಘದ ಮುಖಾಂತರ ಎಲ್ಲ ರೈತರು ಮುಂಚಿನ ದಿವಸ ಹೊರೆಕಾಣಿಕೆ ಮೆರವಣಿಗೆ ಮಾಡ್ತೇವೆ. ಮತ್ತೆ ಇವಾಗಲೂ ಕೂಡ ಶ್ರೀಕೃಷ್ಣ ಮಠದಲ್ಲಿ 360 ದಿವಸ ಗುಲ್ಲದ ನೈವೇದ್ಯ ಬೇಕಲ್ಲಿ ಮುಂಚಿನ ಹಾಗೆ ಇವಾಗಲೂ ಕೂಡ ನಡೀತಾ ಉಂಟು. ಅದಕ್ಕೆ ಹೇಗೆ ವ್ಯವಸ್ಥೆ ಮಾಡ್ಕೊಳ್ತಾರೆ? ಅದಕ್ಕೆ ಅಂದ್ರೆ ಇದ್ದ ಸಮಯದಲ್ಲಿ ಇವಾಗ ಸೀಸನ್ ಟೈಮಲ್ಲಿ ಮುಂಚಿನ ಕಾಲದಲ್ಲಿ ಎಲ್ಲ ಇಟ್ಟು ಬರ್ತದೆ. ಮತ್ತೆ ಮಳೆಗಾಲದಲ್ಲಿ ಹೇಗೆ ಮಾಡ್ತಿದ್ರು ಅಂದ್ರೆ ಮುಂಚೆ ಒಣಗಿಸಿ ಇಡ್ತಿದ್ರು ಅಂತೇಳಿ ಗುಲ್ಲದ ಇದನ್ನು ಒಣಗಿಸಿಟ್ಟು ಅದನ್ನು ನೈವೇದ್ಯ ಮಾಡ್ತಿದ್ರು. ಒಟ್ಟು 360 ದಿವಸ ನೈವೇದ್ಯಕ್ಕೆ ಮಟ್ಟು ಗುಲ್ಲದೆ ಬೇಕು ಅಂತ ಹೇಳುವಂತ. ಈಗ ಪರ್ಯಾಯಕ್ಕೆ ಮತ್ತು ಉಡುಪಿ ಶ್ರೀ ಅಷ್ಟಮಠಗಳಿಗೆ ಮತ್ತು ಮಟ್ಟುವಿಗೆ ಬಹಳ ಒಂದು ಅನ್ಯೋನ್ಯವಾದ ಸಂಬಂಧ ಇದೆ. ವಾದಿರಾಜ ಸ್ವಾಮಿ ಎಂದು ಅಂದರೆ ಇತಿಹಾಸನೇ ಇದೆ. ಈ ಒಂದು ಹಿಡಿ ಮುಷ್ಟಿ
ಮಣ್ಣನ್ನು ಜನರಿಗೆ ಕೊಟ್ಟು ಇಲ್ಲಿಯ ಜನರಿಗೆ ಕೊಟ್ಟು ಎಲ್ಲ ಗುಳ್ಳ ಬೆಳೆ ಬೀಜವಾಗಿ ಪರಿವರ್ತನೆಯಾಗಿ ಗುಳ್ಳ ಬೆಳೆ ಮಾಡ್ತೀವಿ, ಒಂದು ಇತಿಹಾಸ ಇದೆ. ಹಾಗಾಗಿ ಅಷ್ಟಮಠಗಳಲ್ಲಿ 2 ವರ್ಷಕ್ಕೊಮ್ಮೆ ಪರ್ಯಾಯ ನಡೀತದೆ. ಅಂದರೆ 18 ವರ್ಷಕ್ಕೆ ಒಂದು ಪರ್ಯಾಯ, ಅಂದರೆ ಒಂದು ಮಠಕ್ಕೆ. ಆದರೂ ನಾವು ಒಂದು ಪರ್ಯಾಯವನ್ನು ನೋಡದೆ ಎಲ್ಲ ಅಷ್ಟಮಠಗಳ ಎಲ್ಲ 2 ವರ್ಷಕ್ಕೆ ಬರುವ ಪರ್ಯಾಯಕ್ಕೆ ಸಂಘದಿಂದ ಇಲ್ಲಿ ರೈತರೇ ಸಂಘಕ್ಕೆ ತಂದು ಗುಳ್ಳವನ್ನು ಇಲ್ಲಿಂದ ನಾವು ಅದಕ್ಕೆ ಕೂಡ ನಾವು ಇದು ಮಾಡ್ತೇವೆ. ಯಾಕಂದ್ರೆ ಸದಸ್ಯರು ತುಂಬ ಇರುವಾಗ ಕೆಲವರಿಗೆ ಪರ್ಯಾಯ ಸಂದರ್ಭದಲ್ಲಿ ಕೆಲವರಿಗೆ ಗುಳ್ಳ ಬೆಲೆ ಇರುವುದಿಲ್ಲ, ಕೆಲವರಿಗೆ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಸಂಘದಿಂದ ಖರೀದಿ ಮಾಡಿ ಗುಳ್ಳವನ್ನು ನಾವು ಪರ್ಯಾಯಕ್ಕೆ ನಾವು ಹೊರೆಕಾಣಿಕೆಯಾಗಿ ಎಲ್ಲ ರೈತರು ಎಲ್ಲ ಸೇರಿ, ಇಲ್ಲಿ ಊರಿನ ರೈತರು ಎಲ್ಲ ಸಂಘದ ಮುಖಾಂತರ ಸೇರಿ ನಾವು ಪರ್ಯಾಯಕ್ಕೆ ಪ್ರತಿ 2 ವರ್ಷಕ್ಕೊಮ್ಮೆ ನಮ್ಮ ಪರ್ಯಾಯಕ್ಕೆ ಹೊರೆಕಾಣಿಕೆ ಕೊಡೋ ಪದ್ಧತಿ ಮುಂಚಿತ ಬಂದಿದೆ, ಈಗಲೂ ಮಾಡ್ತಿದ್ದೇವೆ, ಇನ್ನು ಮುಂದೇನೂ ನಾವು ಮಾಡ್ತೀರಿ ಅಂತೇಳಿ. ಎಸ್ ಸರ್. ಅದರೊಟ್ಟಿಗೆ ಬಹಳ ಸ್ಪೆಷಲ್ ಆಗಿರುವಂಥದ್ದು ಮಟ್ಟುಗುಳ್ಳ. ಅದೇ ರೀತಿ ಉಳಿದ ಬದನೆಯನ್ನು ಗಮನಿಸ್ತಾ ಹೋಗ್ತೇವೆ. ಆ ಬದನೆಗೂ ಈ ಬದನೆಗೂ ವ್ಯತ್ಯಾಸ ಅಂತ ಹೇಳಿದ್ರೆ ಹೇಗೆ? ಈ ಬದನೆ ಅದೇ ಮೊದಲಿಗೆ ಹೇಳಿದಾಗೆ ರೌಂಡ್ ಇರ್ತದೆ, ಮತ್ತೆ ಗ್ರೀನ್ ಕಲರ್ ಲೈನ್ಸ್ ಇರ್ತದೆ, ಮತ್ತೆ ಮುಳ್ಳು ಇರ್ತದೆ. ಇದರಲ್ಲಿ ಮಟ್ಟುಗುಳ್ಳದಲ್ಲಿ ಮೇಯ್ನ್ ಆಗಿ ಮುಳ್ಳು ಇರ್ತದೆ. ಬೇರೆ ಯಾವುದೇ ಬದನೆಯಲ್ಲಿ ಮುಳ್ಳು ಇರೋದಿಲ್ಲ, ಮತ್ತೆ ಉದ್ದಾಗಿರ್ತದೆ, ಮತ್ತೆ ಶೈನಿಂಗ್ ಇರ್ತದೆ. ಇದು ಶೈನಿಂಗ್ ಇರೋದಿಲ್ಲ ಮಟ್ಟುಗುಳ್ಳದಲ್ಲಿ. ಹೌದು, ಈ ಒಂದು ವ್ಯತ್ಯಾಸವನ್ನು. ಆದರೆ ಕೆಲವು ನಮ್ಮ ಈ ಮಾರ್ಕೆಟಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ವ್ಯಾಪಾರಸ್ಥರು ಮತ್ತೆ ಗ್ರಾಹಕರಿಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ನಾರ್ಮಲ್ ಆಗಿ ಹಸಿರಾಗಿರುವಂತದ್ದು ಗ್ರಾಹಕರು ಬಂದು ಕೇಳಿದಾಗ ಮಟ್ಟುಗುಳ್ಳ ಕೇಳಿದಾಗ ಅವರಿಗೆ ಅದ್ರ ಬಗ್ಗೆ ಪರಿಚಯ ಇರೋದಿಲ್ಲ. ಇದೇ ಮಟ್ಟುಗುಳ್ಳ ನಾವು ಅದಕ್ಕೆ ಏನು ಮಾಡಿದ್ದೇವೆ ಅಂತೇಳಿ, ಇವಾಗ ಮಟ್ಟುಗುಳ್ಳ ಬೆಳೆಗಾರ ಸಂಘ ಆದ್ಮೇಲೆ ಸಂಘದ ಮುಖಾಂತರ ಈ ಒಂದು ಗುರುತಿಸುವಿಕೆಗೆ ಮತ್ತೆ ಯಾರು ಕೂಡ ಈಗ ಮೋಸ ಮಾಡಬಾರದು ಅಂತ ಹೇಳಿ ಅದಕ್ಕೆ ಸ್ಟಿಕ್ಕರ್ ಅನ್ನ ಮಾಡಿದ್ದೇವೆ. ಸ್ಟಿಕ್ಕರ್ ಮಾಡಿದ್ವಿ, ಟ್ರೇಡ್ ಮಾರ್ಕ್ ಇದು ರಿಜಿಸ್ಟರ್ ಮಾಡಿ. ಇಲ್ಲ, ಬೆಳೆಗಾರರಲ್ಲಿ ಇದು ಸಂಘಕ್ಕೆ ಇರುವಂತ, ಬೆಳೆಗಾರರ ಕೈಗೆ ಕೊಡ್ಲಿಕ್ಕಿಲ್ಲ. ಸಂಘ ಅಲ್ಲಿ ಗ್ರೇಡಿಂಗ್ ಮಾಡ್ತದೆ, ಅಲ್ಲಿ ಸ್ಟಿಕ್ಕರ್ ಹಾಕಿ ಎ ಗ್ರೇಡ್ ಅಂತ ಸ್ಟಿಕ್ಕರ್ ಹಾಕಿ ಅದನ್ನು ಮಾರುಕಟ್ಟೆಗೆ ಕಳಿಸ್ತದೆ. ಆವಾಗ ನಾವು ಗ್ರಾಹಕರಲ್ಲಿ ಗಮನಿಸಬೇಕು, ಸ್ಟಿಕ್ಕರ್ ಇದ್ದದ್ದು ಮಾತ್ರ ಮಟ್ಟುಗುಳ್ಳ, ಸ್ಟಿಕ್ಕರ್ ಇಲ್ಲದ್ದು ಮಟ್ಟುಗುಳ್ಳ ಅಲ್ಲ. ಅಂಗಡಿಯಲ್ಲಿ ಕೇಳುವಾಗ್ಲೂ ಕೂಡ ಸ್ಟಿಕ್ಕರ್ ಇದ್ದದನ್ನೇ ಕೇಳಬೇಕಾಗ್ತದೆ. ಅದರೊಟ್ಟಿಗೆ ನೀರು ಯಾವ ರೀತಿಯಾಗಿ ಕೊಡ್ಬೇಕಾಗ್ತದೆ? ಯಾಕಂದ್ರೆ ಗೊಬ್ಬರಗಳನ್ನು ಕೊಡುವ ಸಿಸ್ಟಮ್ ಹೇಳಿದ್ರಿ, ನೀರು ಕೊಡುವಂತದ್ದು. ಇವಾಗ ನಾವೀಗ ಬೇಸಿಗೆ ಕಾಲ ಅಂತ ಅಕ್ಟೋಬರ್ ಸಾಧಾರಣ ನವೆಂಬರ್ ಡಿಸೆಂಬರ್ ಅಲ್ಲಿ ಮಳೆ ಬರ್ತದೆ. ಈ ಒಂದು ಮಳೆಗಾಲದಲ್ಲಿ ಸಾಧಾರಣ ಜಾಸ್ತಿ ಮಳೆ ಆದ್ರೆ ಅದಕ್ಕೆ ಡ್ಯಾಮೇಜ್ ಆಗೋ ಸಮಸ್ಯೆನೂ ಕೂಡ ಆಗ್ತದೆ. ಮತ್ತೆ ನೀರು ಮಳೆ ಇಲ್ಲದಿದ್ರೆ ಅದಕ್ಕೆ ಒಂದು ನಾವು ಮಲ್ಚಿಂಗ್ ಪದ್ಧತಿ ಮಾಡಿದ್ಮೇಲೆ ನಡುವೆ ಒಂದು 2 ಫೀಟ್ ಕಾಲುವೆ ಮಾಡ್ತೇವೆ. ಅದರ ಮುಖಾಂತರ ನೀರು ಹರಿಸ್ತೀವಿ. ನಾವು ಎಲ್ಲರ ಒಂದು ಗದ್ದೆಗೂ ಕೂಡ ಕೆರೆ ಇರ್ತದೆ, ಒಂದು ಕೆರೆ ಇರ್ತದೆ, ಬಾವಿ ಇರ್ತದೆ. ಈ ಮೂಲಕ ನಾವು ಅದನ್ನ ನೀರಾವರಿ ವ್ಯವಸ್ಥೆ ಮಾಡ್ತೀರಿ ಅಂತೇಳಿ. ಮತ್ತಷ್ಟು ರೀತಿಯಾಗಿರುವಂಥ ಮಾಹಿತಿಯನ್ನು ಗಮನಿಸಲಿಕ್ಕಿದ್ದೇವೆ. ಬಹಳ ವಿಶೇಷವಾಗಿ ಮಾರುಕಟ್ಟೆ ಅಂತ ಹೇಳೋದು, ಇವರೆಲ್ಲರೂ ಬೆಳೀತಾ ಹೋಗ್ತಾರೆ, ಆದರೆ ಮಾರುದೇ ಇಲ್ಲಿ. ಮಾರುಕಟ್ಟೆ ವ್ಯವಸ್ಥೆ, ಅದರೊಟ್ಟಿಗೆ ರೋಗ ಬಾಧೆಗಳು, ಅದರೊಟ್ಟಿಗೆ ಕೃಷಿಕರು ಅನುಭವಿಸುವಂಥ ಸಮಸ್ಯೆಗಳನ್ನು ಎಲ್ಲವನ್ನು ಗಮನಿಸೋಣ ಒಂದು ಸಣ್ಣ ವಿರಾಮದ ಬಳಿಕ. ರೈತ ಮಿತ್ರರೇ, ವಿರಾಮದ ಬಳಿಕ ಕೃಷಿ ಖುಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಳ ಹೆಮ್ಮೆ ಆಗುವಂತಹ ಕೃಷಿ. ಯಾಕಂತ ಹೇಳಿದರೆ ಮಟ್ಟುಗುಳ್ಳ ಅಂತ ಹೇಳಿದ ಕೂಡಲೇ ಮಟ್ಟು ಬಿಟ್ಟು ಬೇರೆ ಯಾವ ಕಡೆಯಲ್ಲಿಯೂ ಮಾಡಲಿಕ್ಕಿಲ್ಲ, ಮಾಡಿದರೆ ಪೇಟೆಂಟ್ ರಹಿತವಾಗಿ ಮಾಡಿದ್ದಾರೆ ಅಂತ ಹೇಳುವಂಥ ಸಮಸ್ಯೆ ಎದುರಿಸಬೇಕಾಗ್ತದೆ. ಅದರೊಟ್ಟಿಗೆ ಮಟ್ಟುಕೊಳ್ಳಕ್ಕೆ ಭಾಳ ವಿಶೇಷವಾಗಿ ಮಟ್ಟುಗುಳ್ಳ ಅಂತ ಹೇಳುವಂಥ ಸ್ಟಿಕ್ಕರನ್ನು ಕೂಡ ಮಟ್ಟುಗುಳ್ಳ ಸಂಘದವರು ಮಾಡಿದ್ದಾರೆ. ಯಾಕಂತ ಹೇಳಿದರೆ ಇದೊಂದು ಇಲ್ಲಿಯ ವರಪ್ರಸಾದದ ಮೂಲಕವಾಗಿ, ವಾಜಿರಾಜ ಸ್ವಾಮೀಜಿಯವರ ವರಪ್ರಸಾದ ಮೂಲಕವಾಗಿ ಬಂದಿರುವ ಕಾರಣವಾಗಿ ಬಹಳ ಉನ್ನತೋನ್ನತವಾಗಿರುವಂಥ ಹೆಮ್ಮೆಯಾಗಿರುವಂಥ ಕೃಷಿಯಾಗಿರೋ ಕಾರಣವಾಗಿ ಯಾವುದೇ ಕಾರಣಕ್ಕೆ ಇನ್ನೊಬ್ಬ ಮಾಡಲಿಕ್ಕಿಲ್ಲ. ಹಾಗಾದರೆ ನಮ್ಮೊಂದಿಗಿರುವವರು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿರುವಂಥ ಏಳು ಬೀಳುಗಳನ್ನು ಕಂಡಿದ್ದಾರೆ ಅಂತ ಹೇಳುವಂಥದ್ದು ಗಮನಿಸುವಾಗ, ಲಕ್ಷ್ಮಣ ಅವರೇ, ಏಳು ಬೀಳುಗಳು ಈ ಒಂದು ಮಟ್ಟುಗುಳ್ಳದಲ್ಲಿ ಹೇಗೆ? ಮಟ್ಟುಗುಳ್ಳ ಅಂತ ಹೇಳಿದರೆ ಇದಕ್ಕೊಂದು ಗಾದೆ ಉಂಟು ಈ ಗುಳ್ಳದಲ್ಲಿ. ಈ ಒಂದು ವರ್ಷ ಗುಲ್ಲ, 3 ವರ್ಷ ಕುಲ್ಲ ಅಂತೇಳಿ, 1 ವರ್ಷ ಗುಲ್ಲ 3 ವರ್ಷ ಕುಲ್ಲ ಅನ್ನೋ
ಆ ಒಂದು ಗಾದೆ ಅಂದರೆ ಅದಕ್ಕೊಂದು ಇದಂದರೆ ಈ ಮಟ್ಟಗಳು ಪ್ರತಿ ವರ್ಷ ಆಗ್ತದೆ ಇದಿಲ್ಲ ರೈತರಿಗೆ, ಇದ್ರಾಗ ಕೂಡ ನಷ್ಟನೂ ಅನುಭವಿಸ್ತಾರೆ. ಇವಾಗ ಒಂದು ವರ್ಷ ಆದರೆ ಬರುವ ವರ್ಷ ಆಗ್ಬೇಕಂತಿಲ್ಲ, ಆಗದವರಿಗೆ ಬರುವ ವರ್ಷ ಆಗ್ತದೆ ಈ ಥರ. ಒಂದು ಇಲ್ಲದಿದ್ರೂ ಹಾಕ್ತಾನೆ ಹೋಗ್ತದೆ, ಆದರೆ ಬರುವ ವರ್ಷ ಬರ್ತದೆ ಅಂತೇಳಿ ಗ್ಯಾರಂಟಿ ಇಲ್ಲ. ಈಗ ನಿಮಗೆ ಅದೇ ರೀತಿ ಅನುಭವ ಆಗಿದೆ? ನಮಗೆ ಅನುಭವ ಆಗಿದೆ. ಈ ವರ್ಷ ನಮಗೆ ಇವಾಗ ಗುಳ್ಳ ಅಂತ ಹೇಳಿದ್ರೆ ನಮಗೆ ತುಂಬ ಕಡಿಮೆ ಅಂತ ಹೇಳಿದ್ರೆ ಆಯಿತು. ನಮಗೆ ಮಳೆ ಬಂತು, ಮಳೆ ಬಂದಾಗ ಮತ್ತೆ ಅಲ್ಲದೆ ನಮ್ಮ ಈ ನದಿ ತೀರ ಇರೋದ್ರಿಂದ ಅದಕ್ಕೆ ನೀರು ಬಂದರೆ, ಉಪ್ಪು ನೀರು ಬಂದರೆ, ಮಳೆ ಜಾಸ್ತಿ ಆದರೆ ಈ ಥರ ಲಾಸ್ ಆಗುವಂಥದ್ದು ಎಲ್ಲ ಗಿಡ ಹೋಗ್ತದೆ. ಉಪ್ಪು ನೀರು ಬರದ ರೀತಿಯಲ್ಲಿ ವ್ಯವಸ್ಥೆ ಆಗಲಿಲ್ಲ. ಅದಕ್ಕೆ ಒಂದು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ, ತಡೆಗೋಡೆ ರಚನೆ ಮಾಡಲಿಕ್ಕೆ. ಹೌದು, ತಡೆಗೋಡೆ ರಚನೆ ಮಾಡಿ ಉಪ್ಪು ನೀರು ಬರೋದನ್ನು ನಿಲ್ಲಿಸಬಹುದು. ಅಲ್ಲದೆ ಡ್ಯಾಮ್ ಮಾಡಬೇಕು, ಉಪ್ಪು ನೀರು ಬರೋದಾಗಿ ಒಂದು ಸಿಹಿ ನೀರಿನ ಡ್ಯಾಮ್ ಮಾಡಿದ್ರೆ ಉಪ್ಪು ನೀರು ಬರುವುದನ್ನು ತಡೆಗಟ್ಟಬಹುದು. ಅಲ್ಲದೆ ನೀರಾವರಿ ಸಂಘದವರ ಮೂಲಕವಾಗಿ ನಾವು ಪ್ರಯತ್ನ ಮಾಡಿದ್ದೇವೆ. ಈಗ ನಬಾರ್ಡ್ ಮುಖಾಂತರ ನಾವು ಅದಕ್ಕೆ ಮನವಿ ಮಾಡಿದ್ದೇವೆ. ಒಂದು ಇವಾಗ ಪ್ರಗತಿಯಲ್ಲಿದೆ, ಸ್ಯಾಂಕ್ಷನ್ ಅಂತ ಹೇಳಿದ್ರೆ ಇವಾಗ CRZ ಒಂದು ಪ್ರಾಬ್ಲಮ್ ಇಂದಾಗಿ ಆ ಒಂದು ತಡೆ ಉಂಟು, ಸ್ವಲ್ಪ ಇವಾಗ ಆಗುವ ಅಂದಾಜು ಉಂಟು. ಸುಮಾರು ಎಷ್ಟು ವರ್ಷಗಳಿಂದ ನೀವು ಮಾಡ್ತಾ ಇದ್ದೀರಿ? ನಾವು ಸಾಧಾರಣ ಇದೊಂದು 10-20 ವರ್ಷದಿಂದ ಇದಕ್ಕೆ ಹೋರಾಟ ಮಾಡ್ತಿದ್ದೆ. ನದಿ ನಮ್ದೇ ಇದ್ದ ಅಣೆಕಟ್ಟು ಒಂದು ಅದು ಇದಾಗಿದೆ, ಡ್ಯಾಮೇಜ್ ಆಗಿ ಅದಕ್ಕೆ. ಹೌದು, ಆದ್ದರಿಂದಾಗಿ ನಮಗೆ ಬೇರೆ ಒಂದು ಹೊಸ ಅಣೆಕಟ್ಟು ಬಂದು ನಮಗೆ ನೀರಾವರಿ ವ್ಯವಸ್ಥೆಯನ್ನ ಮಾಡಬೇಕಂಬ ಒಂದು ಮನವಿಯನ್ನು ಮಾಡಿದ್ದೆ. ಸರ್ಕಾರದ ಒಂದು ಕದ ತಟ್ಟುವಂತ ಮೂಲಕವಾಗಿ ಕೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಉಪ್ಪು ನೀರು ಇದೆ, ಅದನ್ನು ಯಾವುದೇ ಕಾರಣಕ್ಕೂ ಮಟ್ಟುಗಳ ಹತ್ರ ಬಂದಾಗ ಮಟ್ಟುಗಳ ಸಾಯುವ ಸಂದರ್ಭಗಳು, ಮಟ್ಟುಗಳಕ್ಕೆ ಸಮಸ್ಯೆ ಆಗುವಂಥದ್ದು. ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳುವ ಮೂಲಕವಾಗಿ ಆದಷ್ಟು ಬೇಗ ಮಟ್ಟುಗುಳ್ಳ ಅಂತ ಹೇಳುವಂಥದ್ದು ಪೇಟೆಂಟ್ ಪಡೆದಿರುವಂಥದ್ದು, ಇಡೀ ರಾಷ್ಟ್ರದಾದ್ಯಂತ ಹೆಸರುವಾಸಿ ಆಗುವಂಥದ್ದು, ನಶಿಸಿ ಹೋಗದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾದ್ದು ಸರ್ಕಾರದ ಕೆಲಸ. ಹಾಗಾಗಿ ಸರ್ಕಾರದವರು ಆದಷ್ಟು ಬೇಗವಾಗಿ ತಡೆಗೋಡೆ ನಿರ್ಮಾಣ ಮಾಡುವ ಮೂಲಕವಾಗಿ ರೈತರಿಗೆ, ಅರ್ಥಾತ್ ಇಲ್ಲಿ ಮಟ್ಟುಗುಳ್ಳ ಮಾಡುವಂಥ ಕೃಷಿಕರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಆದಷ್ಟು ಬೇಗ ಒಂದು ಉತ್ತರವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಕುಟ್ಲದ ಮೂಲಕವಾಗಿಯೂ ಕೂಡ ನೀವು ಅಹವಾಲ ನೀಡ್ತಾ ಇದ್ದೇವೆ. ಅದರೊಟ್ಟಿಗೆ ನೀವು ಈ ಮಟ್ಟುಗುಳ್ಳ ಮಾಡ್ಲಿಕ್ಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವು ಮುಂಚೆ ಅಂದ್ರೆ ತಂದೆಯವರ ಕಾಲದಿಂದ ನಾವು ಮಾಡ್ತಿದ್ದೇವೆ. ಶಾಲೆಗೆ ಹೋಗುವಾಗ ಬಂದು ನಾವು ಮಾಡ್ತಿದ್ವಿ. ಅಲ್ಲದೆ ನಮ್ಮ ಈ ಗುಳ್ಳ ಕೃಷಿಯಲ್ಲಿ ಕೂಡ ಹೊಸ ಹೊಸ ಪ್ರಯೋಗವನ್ನು ಕೂಡ ಮಾಡಿದ್ವಿ. ಹೇಗೆಲ್ಲ? ಪ್ರಥಮವಾಗಿ ನಾವು ಈ ಗಿಡ ತಯಾರಿ ಮಾಡುವಂತ ಒಂದು ಕೋಕೋಪೀಟ್ ಇಂದ ಅದನ್ನು ನಾವು ಪರಿಚಯ ಮಾಡಿದ್ದೇವೆ ಮಟ್ಟುಗುಳ್ಳ ರೈತರಿಗೆ. ಇವಾಗ ಎಲ್ಲ 100% ರೈತರು ಕೂಡ ಅದೇ ಒಂದು ಪ್ರಯೋಗವನ್ನು ಮಾಡಿ ಎಲ್ಲ ಈಗ 100% ಅಂದ್ರೆ ಗಿಡ ಕೋಕೋಪೀಟ್ ಮಾಡುವ ಐಡಿಯಾ ಇಲ್ಲಿ ಇರಲಿಲ್ಲ. ಅಲ್ಲದೆ ನಮ್ಮ ಸಾಧಾರಣ ಕೋಸ್ಟಲ್ ಅಲ್ಲಿ ಮ್ಯಾಂಗ್ಳೂರ್ ಇದರಲ್ಲಿ ಕೂಡ ಬರಲಿಲ್ಲ. ನಮ್ಗೆ ಇದನ್ನ ಒಂದು ಟೆಕ್ನಾಲಜಿಯನ್ನ KVK ಬ್ರಹ್ಮಾವರದವರು, ನಮ್ಮ ಶಿವಣ್ಣ ಮತ್ತೆ ಧನಂಜಯರವರು ಇದ್ರು. ಅವರು ಒಂದು ನಮ್ಮ ಮುಖಾಂತರ ನಾನು ಕೇಳಿದಾಗ ಈ ಒಂದು ಅಂದ್ರೆ ಈ ಕೋಕೋಪೀಟ್ ಮುಂಚೆ ನಮ್ಮ ಇಲ್ಲಿ ಉಪಯೋಗ ಆಗ್ತಿರ್ಲಿಲ್ಲ, ಇದೆಲ್ಲ ಎಕ್ಸ್ಪೋರ್ಟ್ ಆಗ್ತಿತ್ತು, ಇಸ್ರೇಲ್, ಜಪಾನ್ ಎಕ್ಸ್ರೇಲ್ ಆಗ್ತಿತ್ತು, ಇಲ್ಲಿ ಯಾರು ಉಪಯೋಗ ಮಾಡ್ತಿರ್ಲಿಲ್ಲ. ಸಾಧಾರಣ ಇದು ಒಂದು 18-20 ವರ್ಷ ಆಯಿತು ನಾವು ಅದನ್ನು ಅವರಿಗೆ ಇದು ಮಾಡಿ, ಮತ್ತೆ ಅವರು ಇದರ ಬಗ್ಗೆ ಒಂದು ಸ್ಟಡಿ ಮಾಡಿ ಅವರು ಒಂದು ಮಾಡಿದಾಗ ಮತ್ತೆ ಇದು ಇವಾಗ ಮಾಡಿದ್ದೇವೆ. ಇವಾಗೆಲ್ಲ ರೈತರಿಗೆ ಅದರಿಂದ ಒಂದು ಪ್ರಯೋಜನ ಆಗಿದೆ. ಅಲ್ಲದೆ ಈ ಮಲ್ಚಿಂಗ್ ಪದ್ಧತಿಯನ್ನು ಕೂಡ ನಾವು ಪ್ರಥಮ ಈ ಒಂದು ನಮ್ಮ ಗದ್ದೆಯಲ್ಲಿ ಅದನ್ನು ರೈತರಿಗೆ ಒಂದು ಅದನ್ನು ಒಂದು ತೋರಿಸಿದ್ದೇವೆ. ಎಷ್ಟು ಸಮಯದಲ್ಲಿ ಮಲ್ಚಿಂಗ್ ಪದ್ಧತಿಗೆ ಇದು ಸಾಧಾರಣ ಒಂದು 8-10 ವರ್ಷ ಆಯ್ತು ಈ ತರ ಒಂದು ಮಾಡಿದ್ವಿ. ಅಲ್ಲದೆ ನಮ್ಮ ಈ ಮುಂಚೆ ನಾವು ಸಾಂಪ್ರದಾಯಿಕವಾಗಿ ನಾಟಿ ಮಾಡ್ತಿದ್ವಿ. ಅಂದ್ರೆ ಒಡ್ಡು ಕೀಳುವಂಥದ್ದು, ಅದಕ್ಕೆ ಉಳುಮೆ ಮಾಡುವಂಥದ್ದು, ಮತ್ತೆ ನಾಟಿ ಮಾಡುವುದು, ಗೊಬ್ಬರ ಹಾಕುವುದು, ಈ ಥರ ಇತ್ತು. ಇವಾಗ ಒಂದೇ ಸಲ ಗೊಬ್ಬರ ಹಾಕಿ ಮಾಡುವಂಥದ್ದು. ಮತ್ತೆ ಒಂದು ನಮ್ಮಲ್ಲಿ ಇಂಪ್ರೂವ್ ಮಾಡಿದ್ದೇವೆ ಅಂತೇಳಿ, ಮುಂಚೆ ಜನವರಿ ದೀಪಾವಳಿ ನಂತರವೇ ನಾಟಿ ಇತ್ತು. ಅಂದ್ರೆ ಮಳೆ ಬರ್ತಿತ್ತು, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹಾಕ್ತಿರ್ಲಿಲ್ಲ. ಇವಾಗ ನಾವು ಅದನ್ನೇ ನಾವು ಮುಂದುವರಿಸಿ ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ಗೆ ನಾಟಿ ಮಾಡ್ತೇವೆ. ಅಂದ್ರೆ ಮಲ್ಚಿಂಗ್ ಪದ್ಧತಿ 2 ತಿಂಗಳು ಮೊದಲೇ ಬರ್ತದೆ. ಅಂದ್ರೆ ನೀರು ಹರಿದು ಹೋಗ್ತದೆ. ಇವಾಗ ಮಳೆ ಬಂದ್ರೆ ಅದನ್ನು ತಡ್ಕೊಳ್ಳುವ ಶಕ್ತಿ ಉಂಟು ಇವಾಗ ಮಲ್ಚಿಂಗ್ ಫಿಲ್ಮ್ ಹಾಕಿದ್ರಿಂದ. ಆದ್ರಿಂದ ಇವಾಗ ಎಂತ ನಮ್ಮ ಮಾರುಕಟ್ಟೆಯಲ್ಲಿ ಅದ್ರ ದರದ ಒಂದು ಇದನ್ನು ಕೂಡ ನಾವು ಕಂಟ್ರೋಲ್ ಮಾಡಿದಾಗ ಆಗ್ತದೆ. ಅಂದ್ರೆ ಜಾಸ್ತಿ ಬಂದಾಗ ಒಮ್ಮೆಲೆ ಬಂದು, ಮುಂಚೆ ಆಗಿತ್ತು ಒಮ್ಮೆ ಬಂದು ರಾಶಿ ಬೀಳ್ತಿತ್ತು, ಅದನ್ನ ಮಾರುಕಟ್ಟೆಗೆ ರೈತರು ಕೊಂಡೋಗಿ ಮಾರಾಟ ಮಾಡುವುದಿತ್ತು. ಅಲ್ಲಿ ದಲ್ಲಾಳಿಗಳ ಉಪಡಳ ಇತ್ತು, ಅವರಿಗೆ ರೈತರಿಗೆ ಇದು ಸಿಗ್ತಿರ್ಲಿಲ್ಲ. ಇವಾಗ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನು ತಪ್ಪಿಸ್ಲಿಕ್ಕೆ ನಾವು ಈ ಬೆಳೆಗಾರರ ಸಂಘವನ್ನು ಮಾಡಿದ ಮೇಲೆ ಅದೇ ಇನ್ನು ಮಾರುಕಟ್ಟೆಯನ್ನು ಕೂಡ ಮಾಡುವ ಎಂಬ ಒಂದು ಉದ್ದೇಶದಿಂದ
ಈ ನಮಗೆ ಹೇಗೂ ಪೇಟೆಂಟ್ ಪಡೆದ ಗುಂದುಗುಳ್ಳ ಮಾರುಕಟ್ಟೆ ಮಾಡುವ ಉದ್ದೇಶದಿಂದ ಏನು ಮಾಡಿದ್ವಿ ಅಂತ ಹೇಳಿದರೆ ನಾವೆಲ್ಲ ರೈತರು ಒಟ್ಟಾಗಿ ನಾವು ಪ್ರತಿಯೊಂದು ರೈತರು ನಮ್ಮ ಈ ಸಂಘಕ್ಕೆ ಕೊಡಬೇಕು ಎಂಬ ಒಂದು ಇದು ಮಾಡಿದ್ವಿ ರೈತರಲ್ಲಿ. ಮತ್ತೆಲ್ಲ ರೈತರು ಇವಾಗ ಸಂಘಕ್ಕೆ ಕೊಡುವಂಥದ್ದು, ಸಂಘದ ಮುಖಾಂತರ ಗ್ರೇಡಿಂಗ್ ಮಾಡುವಂಥದ್ದು, ಎಲ್ಲ ಸ್ಟಿಕ್ಕರ್ ಎಲ್ಲ ಸಂಘದ ಮುಖಾಂತರ. ಈಗ ಬಂದಿರುವಂಥದ್ದನ್ನು ಮತ್ತೆ ಅದರಲ್ಲಿ ಡ್ಯಾಮೇಜ್ ಬರ್ತದೆ, ಅದ ಇಲ್ಲ ನಮಗೆ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕು ಸಂಘದ ಮುಖಾಂತರ ಕೊಡುವ. ಅದನ್ನೊಂದು ಕ್ವಾಲಿಟಿ ಮೇಂಟೈನ್ ಮಾಡಿ ಅದನ್ನು ಗ್ರೇಡಿಂಗ್ ಸಣ್ಣದು ದೊಡ್ಡದಂತ ಗ್ರೇಡಿಂಗ್ ಮಾಡಿ ಅದನ್ನು ಮಾರುಕಟ್ಟೆ ವ್ಯವಸ್ಥೆ ಮಾಡ್ತಾರೆ. ರೈತನಿಗೆ ಹೇಗೆ ನ್ಯಾಯ ಕೊಡ್ತೀರಾಗ? ರೈತರು ಅಂತೇಳಿ ರೈತರಿಗೆ ಮುಂಚಿನ ಕಾಲದಲ್ಲಿ 10-20 ರೂಪಾಯಿ ಸಿಗ್ತದೆ, ಇವಾಗ 70-80 ರೂಪಾಯಿ ಸಿಗ್ತದೆ. ಅಂದರೆ ಈ ಒಂದು ಬೆಳೆಗಾರ ಸಂಘದಲ್ಲಿ ಏನು ಮಾಡಿದ್ರು, ನಮ್ಮ ರೈತರೇ ಇದಕ್ಕೆ ರೇಟ್ ಫಿಕ್ಸ್ ಮಾಡ್ತೀವಿ. ಮುಂಚಿನ ಕಾಲದಲ್ಲಿ ಮಧ್ಯವರ್ತಿಗಳು ರೇಟ್ ಫಿಕ್ಸ್ ಮಾಡ್ತಿದ್ರು ಸಂತೆಯಲ್ಲಿ. ಇವಾಗ ಯಾವುದೇ ಒಂದು ನಮ್ಮ ಭಾರತದಲ್ಲಿ ರೈತರೇ ರೇಟ್ ಫಿಕ್ಸ್ ಮಾಡುವ ಅವರ ಉತ್ಪತ್ತಿಗೆ ಬೆಳೆ ಅಂತ ಹೇಳಿದ್ರೆ ಮಟ್ಟುಗುಳ್ಳ ಮಾತ್ರ, ಬೇರೆ ಎಲ್ಲ ಮಾರುಕಟ್ಟೆಯಲ್ಲಿ ಆಗುವಂಥದ್ದು. ಹೌದು, ಇದೇ ಒಂದು ವಿಶೇಷ, ಇದು ಒಂದು ಮಾದರಿಯಾಗಿ ಉಂಟು. ಇದಕ್ಕೆ ಈ ಮಾದರಿಗೆ ನಾವು ಇಂಡಿಯಾದಾದ್ಯಂತ ನಬಾರ್ಡ್ನವರು ಇದನ್ನು ತಂದು ಇಲ್ಲಿ ಒಂದು ಪರಿಚಯಿಸುವಂತ ಒಂದು ವ್ಯವಸ್ಥೆ ಉಂಟು ನಮ್ಮ ಸಂಘಕ್ಕೆ. ಬಹಳ ಹೆಮ್ಮೆ ಆಗುವಂಥದ್ದು. ಯಾಕಂತ ಹೇಳಿದ್ರೆ ರೈತನೇ ಎಲ್ಲ ರೀತಿಯಾಗಿ ದರಗಳನ್ನು ನಿಗದಿ ಮಾಡುವ ಮೂಲಕವಾಗಿ ನೆಮ್ಮದಿಯ ಉಸಿರು ಬಿಡಲಿಕ್ಕೆ ಸಾಧ್ಯ ಆಗ್ತದೆ. ಈ ನೆಮ್ಮದಿ ಉಸಿರು ಬಿಡುವಂಥ ನಡುವಿನಲ್ಲಿ ಸಮಸ್ಯೆ ಕೊಡೋದು ಯಾರು ಅಂತ ಹೇಳಿದ್ರೆ ಕೀಟಬಾಧೆಗಳು. ಯಾಕಂದ್ರೆ ಕೀಟಬಾಧೆಗಳು ಒಂದು ಸಮಸ್ಯೆ ಕೊಡಾದ್ರೆ ಅವುಗಳಿಗೂ ಆಹಾರ ಆಗುದಿಲ್ಲ, ನಮಗೆ ನೆಮ್ಮದಿಯಾಗಿ ಬಿಡ್ಲಿಕ್ಕೂ ಆಗುದಿಲ್ಲ. ಅವರು ಹೇಗೆ ಕೀಟಬಾಧೆ ಅಂತ ಹೇಳಿದ್ರೆ ಮುಂಚಿನ ನಾವು ಹೇಳಿದಾಗೆ ಮುಂಚಿನ ಮೀನು ಹಾಕಿ ಹಟ್ಟಿ ಗೊಬ್ಬರ, ಆವಾಗ ಯಾವುದೇ ಒಂದು ನಿಮ್ಮ ಆವಾಗ ಕೀಟಬಾಧೆ ತುಂಬಾ ಕಡಿಮೆ ಇತ್ತು. ಆರ್ಗ್ಯಾನಿಕ್ ಮಾಡಿದಾಗ ಕೀಟಬಾಧೆ ಬರೋದು ಬಾರಿ ಕಡಿಮೆ ಯಾವುದೇ. ಆದರೂ ಕೂಡ ಇಲ್ಲಿ ಇವಾಗ ಈ ಪರಿಸರದ ಗೊಬ್ಬರದ ಮುಖಾಂತರ ಕೆಲವು ನಾವು ಎಷ್ಟು ಆರ್ಗ್ಯಾನಿಕ್, ಇವಾಗ ರೈತರಿಗೆ ಆರ್ಗ್ಯಾನಿಕ್ ಮುಖಾಂತರವೇ ಹೆಚ್ಚು ಉತ್ತೇಜನ ಕೊಡ್ತೀವಿ. ಹೌದು, ಅದಕ್ಕೆ KVKಯಿಂದ ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ಅದಕ್ಕೆ ಒಂದು ಸಪೋರ್ಟನ್ನು ಕೊಡ್ತಾರೆ, ಅವರು ಬಂದು ಮಾಹಿತಿ ಕೊಡ್ತಾರೆ. ನಾವು ಬೇರೆ ಬೇರೆ ವಿಷಯದಲ್ಲಿ ಕೀಟವನ್ನು ಹೇಗೆ ಹತೋಟಿ ಮಾಡ್ಬೋದು ಎಂಬ ಮಾಹಿತಿ ಕೊಡ್ತೀವಿ. ಆದರೂ ಕೂಡ ಈ ಹವಾಮಾನ ವೈಪರೀತ್ಯದಾಗಿ ಕೀಟ ಉತ್ಪತ್ತಿ ಆಗುವುದುಂಟು. ಈ ವರ್ಷ ಈ ಮೋಡ ಬಂದಾಗ ಇಲ್ಲದ್ರೆ ಮಳೆ ಬಂದಾಗ ಈ ಕೀಟಗಳು ಜಾಸ್ತಿ ಆಗ್ತದೆ. ಏನೆಲ್ಲ ಸಮಸ್ಯೆಗಳು ಕಾಣ್ತದೆ? ಮಳೆ ಬಂದಾಗಿ ಕಾಯಿ ಕೊಳೆಯುವಂಥದ್ದು ಇವಾಗ ನಮ್ಮ ಈ ತರ ಕೊಳಿತದೆ. ನೋಡಿ ಈ ತರ ಗುಳ್ಳಾವಧನೆ ಅಂತ ಹೇಳುವಂಥದ್ದು ಕಪ್ಪಗಾಗಿ ನೋಡ್ತಾ ಹೋಗುದು. ಬಹಳ ಜಾಗೃತಿ ಆಗ್ಬೇಕು, ಯಾಕಂದ್ರೆ ಅದರ ಸುತ್ತಲೂ ಕೂಡ ಮುಳ್ಳು ಆಗಿ ಆಗ್ಲೇ ಹೇಳ್ತಾ ಹೋದಾಗೆ ಮುಳ್ಳುಗಳು ಕಾಣಿಸ್ತಿದೆ ನೋಡಿ, ಕಪ್ಪಗಾಗಿ ಹೋಗಿದೆ. ಸೊ ಈ ರೀತಿ ಸಮಸ್ಯೆ ಮೋಡ ಬಂದಾಗ ಮತ್ತೆ ನೀರು ಹೆಚ್ಚಾದಾಗ ಈ ರೀತಿ ಕೊಳೆಯುವಂಥದ್ದು. ಓಕೆ, ನೋಡ್ತಾ ಹೋಗುವ ರೋಗ ಕೊಳಿತಾ ಹೋಗಿದೆ. ಎಸ್, ಮತ್ತೆ ಕೀಟ ಈ ಕಾಯಿ ಕೊರಕ ಅಂತೇಳಿ ಬರ್ತದೆ, ಈ ತರ ತೂತು ಮಾಡಿದೆ ನೋಡ್ತಾ ಹೋಗ್ಬೋದು. ಕೀಟದ ಸಮಸ್ಯೆ, ಮಳೆ ಅತಿಯಾದಾಗ ಸಮಸ್ಯೆ, ಅದೇ ರೀತಿಯಾಗಿ ಮೋಡ ಬಂದಾಗ ಒಂದು ಒಳ್ಳೆ ರೀತಿ ಇಳುವರಿ ಬರುವಂತ ಸಮಯದಲ್ಲಿ ಮೋಡ ಬಂದ್ರೆ ಈ ರೀತಿಯಾಗಿ ಸಮಸ್ಯೆ ಆಗುವಂಥದ್ದು, ಕರಟಿ ಹೋಗುವಂಥದ್ದು, ನೀರು ಹೆಚ್ಚಾಗಿ ಕೊಳೆ ರೋಗ ನೋಡ್ತಾ ಹೋಗ್ಬೋದು. ಇದನ್ನೆಲ್ಲ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಯಾಕಂದ್ರೆ ಮೋಡ ಅಥವಾ ಅತಿ ಮಳೆ ಅಂತ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೀಟಕ್ಕೆ ಇದನ್ನ ನಾವು ಈ ತರ ಒಂದು ಚೂರು, ಇವಾಗ ದೊಡ್ಡ ಎಷ್ಟು ಗುಳ್ಳ ಇದ್ರೂ ಕೂಡ, ದೊಡ್ಡ ರೇಟ್ ಇದ್ರೂ ಕೂಡ ನಮಗೆ ಪ್ರಥಮ ಬೆಳೆಯಲ್ಲಿ ಈಗ ಅಕ್ಟೋಬರಲ್ಲಿ ಸಾಧಾರಣ ಕೆಜಿಗೆ 150 ರೂಪಾಯಿ ಇರ್ತದೆ. ಅದಕ್ಕೆ ಒಂದು ಗುಳ್ಳಕ್ಕೆ 30-40 ರೂಪಾಯಿ ಬೀಳ್ತದೆ. ಒಂದು ಚೂರು ಈಗ ಡ್ಯಾಮೇಜ್ ಆದ್ರೂ ಅದು ರೈತರಿಗೆ ರಿಜೆಕ್ಟ್ ಆಗ್ತದೆ. ಹೌದು, ಚೂರು ಏನಾದ್ರು ಈ ತರ ಏನಾದ್ರು ಡ್ಯಾಮೇಜ್ ಆದ್ರೆ ಲೋಕಲ್ ಮಾರುಕಟ್ಟೆಗೆ ಏನಾದ್ರು ಹೋಗ್ತದ? ಇಲ್ಲ, ಮತ್ತೆ ಮಾರುಕಟ್ಟೆ ಇಲ್ಲ, ಅದನ್ನಿರ್ಲಿ ದನಕ್ಕೆ ಇಲ್ಲದೆ ಯಾವ್ದಾದ್ರು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ರೈತರು ಕೂಡ ನಾವು ತಗೊಂಡು ಮೇಲೆ ಕೂಡ ಅಲ್ಲದೆ ಈ ವರ್ಷ ನಮಗೆ ಅಂಥದ್ದನ್ನೆಲ್ಲ ನಾವು ಗೋಶಾಲೆಗೆ ಹಾಕುವಂಥದ್ದು. ಮತ್ತೊಂದು ನಮಗೆ ಯಾವುದು ಇಲ್ಲಿ ಇದಂತ ಹೇಳಿದ್ರೆ ಪ್ರಾಬ್ಲಮ್ ಅಂತ ಹೇಳಿದರೆ, ನಮಗೆ ಜಾಸ್ತಿ ಬಂದಾಗ ಈ ಕೆಲವು ನಮ್ಮ ಫಂಕ್ಷನ್ ಎಲ್ಲ ಕಮ್ಮಿ ಇರ್ತದೆ. ಈ ಕೆಲವು ಈಗ ಮೌಢ್ಯದ ಟೈಮಲ್ಲಿ ಅಲ್ಲದೆ ಬೇರೆ ಟೈಮ್ ಮದುವೆ ಇರುವುದಿಲ್ಲ, ಯಾವುದೇ ಒಂದು ಸೀಸನ್ ಇರುವುದಿಲ್ಲ, ಆ ಟೈಮಲ್ಲಿ ಗುಳ್ಳ ಜಾಸ್ತಿ ಬರ್ತದೆ. ನಮಗೆ ಮಾರುಕಟ್ಟೆಯಿಂದ ಜಾಸ್ತಿ ಆದಾಗ ನಮಗೆ ಇಲ್ಲಿ ನಮಗೆ ಒಂದು ದಿವಸ 2 ದಿವಸ ನಾವು ನೋಡೋದು, ಮತ್ತೆ ಮಾರುಕಟ್ಟೆ ಹಾಕುವಂತ, ಮತ್ತೆ 3 ದಿವಸ ಆದಮೇಲೆ ನಾವು ಮಾರುಕಟ್ಟೆ ಹಾಕೋದಿಲ್ಲ, ಅದು ಬಾಡ್ತದೆ. ನಾವು ಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗುತ್ತೆ. ಆವಾಗ ನಮಗೆ ಟನ್ ಗಟ್ಟಲ್ಲಿ ನಾವು ಬಿಸಾಡಬೇಕಾಗ್ತದೆ, ಡ್ಯಾಮೇಜ್ ಆಗ್ತದೆ. ರೈತರಿಗೆ ನಾವು ಹಣ ಕೊಡಬೇಕು, ಸಂಘ ಅದನ್ನು ನಾವು ಬೇರ್ ಮಾಡಬೇಕಾಗ್ತದೆ. ಈ ತರ ಸಂಘಕ್ಕೂ ಕೂಡ ತುಂಬಾ ಸಮಸ್ಯೆ ಇರ್ತದೆ. ಟೋಟಲಿ ಗಮನಿಸು ಅಂತೇಳಿ ಆದ್ರೆ ಮಟ್ಟುಗುಳ್ಳ ಮಾಡಿದ್ರೆ ಲಾಭದಾಯಕವೂ ಅಲ್ವಾ?
ಮಟ್ಟುಗುಳ್ಳದಲ್ಲಿ ಲಾಭದಾಯಕವೇ, ಒಂದು ಕರೆಕ್ಟ್ ಹವಾಮಾನ ಕೈ ಕೊಡದಿದ್ರೆ ಮತ್ತೆ ಒಳ್ಳೆ ಕೃಷಿ ಬಂದರೆ ಇಳುವರಿ ಬಂದರೆ ಮಟ್ಟುಗುಳ್ಳ ಲಾಭದಾಯಕ. ಅಂದರೆ ಯಾವುದೇ ಒಂದು ರೈತರಿಗೆ ಇವಾಗ ಮಾರುಕಟ್ಟೆ ಹೋಗುವಂಥ ಯಾವುದೇ ಸಮಸ್ಯೆ ಇಲ್ಲ. ತಂದು ನಮ್ಮ ಸಂಘಕ್ಕೆ ಹಾಕಿದ್ರೆ ಮತ್ತೆ ಬ್ಯಾಂಕಿಗೆ ಅಕೌಂಟ್ ಹೋಗ್ತದೆ. ಈವಾಗಿನ ಕಾಲದಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಅವರ ಜಮೆ ಇರ್ತದೆ. ಮುಂಚಿನ ಕಾಲದಲ್ಲಿ ಅವರೇ ಸಂತೆಗೆ ಹೋಗುದು, ಬರುವಾಗ ಕೈಯಲ್ಲಿ ಅವರೇ ಹಾಕೊಂಡು ಬರುವಂಥದ್ದು, ಯಾವುದೇ ಒಂದು ಹಾಕ್ತಿಲ್ಲ. ಇವಾಗ ಮಟ್ಟುಗಳ ರೈತರಿಗೆ ಸಂಘಕ್ಕೆ ಕೊಟ್ಟರೆ ಸಾಕು, ರೈತರಿಂದ ಅವರ ಅಕೌಂಟ್ಗೆ ಜಮೆ. ಈಗ ನಮ್ಮ ಕೈಯಲ್ಲಿ 3 ರೀತಿಯಾಗಿರುವಂಥ ಬದನೆಗಳನ್ನು ಕಾಣ್ತಾ ಇದ್ದೇವೆ. ಹೇಗೆ ದರವನ್ನು ನಿಗದಿ ಮಾಡ್ತೀರಿ ಇದಕ್ಕೆ? ಅಲ್ಲ, ಈ 3 ಬದನೆಯಲ್ಲಿ ಇದು ಈಗ ದೊಡ್ಡ ಬದನೆ, ದೊಡ್ಡ ಬದನೆ. ಈ ದೊಡ್ಡ ಬದನೆ ಮತ್ತೆ ಸಣ್ಣ ಬದನೆ, ಅದೇ ಹೇಳಿದಲ್ಲ ನಾನು ಆಗ ಹೇಳಿದ ರೀತಿಯಲ್ಲಿ ಇದು ಫಸ್ಟ್ ಗ್ರೇಡ್ ಅಂತ ಹೇಳಿ, ಇದು ಸೆಕೆಂಡ್ ಗ್ರೇಡ್ ಅಂತ ಹೇಳಿ. ಈ ಫಸ್ಟ್ ಗ್ರೇಡ್ಗೆ ನಾವು ಇಲ್ಲಿ ನಮ್ದು ಸಮಿತಿ ಇದೆ, ಒಂದು 11 ಜನರ ನಮ್ದು ಕಮಿಟಿ ಇದೆ. ಆ ಕಮಿಟಿಯನ್ನು ನಾವು ಕರೆದು ನಾವು ಮೀಟಿಂಗ್ ಮಾಡ್ತೇವೆ. ಮೀಟಿಂಗ್ ಮಾಡಿ ಅದರಲ್ಲಿ ಒಂದು 6 ಜನವನ್ನು ನಾವು ದರ ನಿಗದಿ ಮಾಡಲು ಇದು ಪ್ರತ್ಯೇಕವಾಗಿ ಒಂದು ಸಮಿತಿ ಮಾಡ್ತೇವೆ. 6 ಜನರನ್ನು ದರ ನಿಗದಿ ಮಾಡ್ಲಿಕ್ಕೆ ಅಂದ್ರೆ ನಮ್ದು ಶನಿವಾರ ದಿವಸ. ಶನಿವಾರ ಯಾಕಂತ ಹೇಳಿದ್ರೆ ಶನಿವಾರ ಯಾವುದೇ ರೀತಿಯ ಒಂದು ಕಟಾವು ಇರುವುದಿಲ್ಲ, ಎಲ್ಲ ಕಟಾವು ಇಲ್ಲ. ಶನಿವಾರ ಯಾವುದೇ ರೀತಿಯ ಕಾರಣಕ್ಕಾಗಿ ಅಂದ್ರೆ ಒಂದನೇದಾಗಿ ನಮ್ಗೆ ಇಲ್ಲಿ ಒಂದು ಸ್ಟಾಕ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಗ್ಲಿಕ್ಕೆ, ಇಲ್ಲದ್ರೆ ನಾವು ಅವತ್ತು ಕಟಾವ್ ಇಟ್ಕೊಂಡ್ರೆ ರೈತರು ಏನ್ ಮಾಡ್ತಾರೆ ಅಂತ ಅವತ್ತು ಕಟಾವ್ ತಗೊಂಡ್ ಬಂದ್ರೆ ನಮ್ಗೆ ಇಲ್ಲಿ ದರ ನಿಗದಿ ಮಾಡ್ಲಿಕ್ಕೆ ಕಷ್ಟ. ಒಮ್ಮೆಲೆ 6,000 kg ಬಂದ್ರೆ ನಮ್ಗೆ ಇಲ್ಲಿ ದರ ನಿಗದಿ ಮಾಡುವಾಗ ಒಂದು ವೇಳೆ ದರ ಹೆಚ್ಚಿಗೆ ಆದ್ರೆ ಸಂಘಕ್ಕೆ ಲಾಭ ಆಗ್ಬೋದು. 6,000 kg ಗುಳ್ಳ ಬಂದ್ರೆ ನಮ್ದು ದರ ಕಡಿಮೆ, ಮಾರ್ಕೆಟ್ ನಲ್ಲಿ ದರ ಕಡಿಮೆ ಆದ್ರೆ ಆಗ ಏನಾಗ್ತದೆ, ನಾವು ಒಂದು 20 ರೂಪಾಯಿ ಕಡಿಮೆ 6,000 kg ಅಂತ ಹೇಳಿದ್ರೆ ನಮ್ಗೆ ಸಿಕ್ಕಾಪಟ್ಟೆ ನಮ್ಗೆ ನಷ್ಟ ಆಗ್ತದೆ. ಹಾಗಾಗಿ ನಾವು ಆ ದಿವಸ ಒಂದು ಕಟಾವ್ ಮಾಡದೆ ಎಲ್ಲ ಗೋಡೌನ್ ಕ್ಲೀನ್ ಮಾಡ್ತೇವೆ, ಆದಷ್ಟು ಗೋಡೌನ್ ಕ್ಲೀನ್ ಮಾಡಿ ಇಟ್ಕೊಳ್ತೇವೆ. ಆ ದಿವಸ ನಾವು ದರ ನಿಗದಿ ಮಾಡ್ತೇವೆ. ಈಗ ದರಗಳು ಅಂತ ಹೇಳಿದ್ರೆ ವಾರ ದರಗಳು ನಿಗದಿ ಆಗುವಂತದ್ದು, ಅದೇಗೆ ವಾರ ನಿಗದಿ ಮಾಡ್ತೇವೆ. ವಾರ ಅಂದ್ರೆ ಈ ವಾರದ ಮಾರ್ಕೆಟ್ ಅನ್ನು ನೋಡ್ತೇವೆ ನಾವು. ಈ ವಾರದಲ್ಲಿ ನಮ್ದು ಬೇಡಿಕೆ ಹೇಗಿದೆ, ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ಬಂದ ಗುಳ್ಳ ಎಲ್ಲ ಮಾರಾಟ ಆಗುದಿಲ್ಲ, ಅದರಲ್ಲೂ ಡ್ಯಾಮೇಜು ಆಗ್ತದೆ. ಆ ವಾರದಲ್ಲಿ ನಮ್ಗೆ ಡ್ಯಾಮೇಜ್ ಆಗ್ತದ ಅಲ್ಲ, ಗುಳ್ಳಕ್ಕೆ ಬೇಡಿಕೆ ಇದೆ, ಎರಡನ್ನೂ ನಾವು ನೋಡ್ತೇವೆ. ಮತ್ತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಬೇಡಿಕೆ ಇದೆ. ಈಗ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಈ ಮೌಡೆ ಇದ್ದ ಸಂದರ್ಭದಲ್ಲೆಲ್ಲ ಹೌದು ಸೀಸನ್ ಇಲ್ಲ, ನಮ್ಗೆ ಇಲ್ಲಿ ನಮ್ ಶೇಖರಣೆ ಜಾಸ್ತಿ ಆಗ್ತದೆ. ಆವಾಗ ನಾವು ಏನ್ ಮಾಡ್ಬೇಕಾಗ್ತದೆ ಅಂತ ಹೇಳಿ ದರ ನಿಗದಿ ಮಾಡುವಾಗ ರೇಟ್ ಕಡಿಮೆ ಮಾಡ್ಬೇಕಂತ ಹೇಳಿ. ಯಾಕಂದ್ರೆ ನಾವು ದರ ನಿಗದಿ ಮಾಡಿದ ನಂತರ ನಾವು ಅದರಲ್ಲಿ ಸಂಘಕ್ಕೆ ಲಾಭ ಆಗ್ಲಿ ನಷ್ಟ ಆಗ್ಲಿ ನಾವು ಕೈಯಲ್ಲೇ ಹಾಕಿ ರೈತರಿಗೆ ಕೊಡ್ಬೇಕು. ಇಲ್ಲಿ ನಾವು ಒಮ್ಮೊಮ್ಮೆ ನನ್ನ ಲೆಕ್ಕದಲ್ಲಿ ಒಮ್ಮೊಮ್ಮೆ ಒಂದು 2,000 kg 3,000 kg ಗುಳ್ಳವನ್ನು ನಾವು ಬಿಸಾಡ್ತೇವೆ ಇಲ್ಲಿಂದ. ಅಂದ್ರೆ ಬಿಸಾಡ್ತೇವೆ ಅಂತ ಹೇಳಿದ್ರೆ ಸಿಂಕ್ ಆಗ್ತದೆ, ಹಾಳಾಗ್ತದೆ, ಅದು ಬಿಸಾಡ್ತೇವೆ. ಆದ್ರೂ ನಾವು ರೈತರಿಗೆ ಅದೇ ದರವನ್ನು ಕೊಡ್ಬೇಕು. ಅದ್ರಲ್ಲಿ ನಮ್ಗೆ ಸಂಘಕ್ಕೆ ನಷ್ಟ ಆಯ್ತು ಅಂತ ಹೇಳಿ ರೈತರಿಗೆ ನಾವು ಕಡಿಮೆ ಮಾಡುವ ಅದೇ ದರ ನಾವು ಕೊಡ್ತಾ ಇದ್ದೇವೆ. ಅಂದಾಜಿ ಎಷ್ಟು ಗ್ರಾಹಕರು ಅರ್ಥಾತ್ ಎಷ್ಟು ಬೆಳೆಗಾರರು ನಿಮ್ಮೊಂದಿಗಿದ್ದಾರೆ? ನಮ್ಮೊಂದಿಗೆ 210 ಸದಸ್ಯರು ಇದ್ದಾರೆ. 210. 210ರಲ್ಲಿ ಒಂದು 120 ಜನ ನಿರಂತರವಾಗಿ ಬೆಳೆ ಮಾಡುವವರು. ಅವರಿಗೆ ಖುಷಿ ಪಡಿಸುವಂಥದ್ದು, ಅವರಿಗೆ ಒಂದು ಸಂತೃಪ್ತಿ ಆಗಿಸುವಂತ ವ್ಯವಸ್ಥೆಗಳನ್ನು ಪ್ರೋತ್ಸಾಹಕರವಾಗಿ ಯಾವ ರೀತಿ ಮಾಡ್ತೀರಿ? ಇವಾಗ ಒಂದನೇದಾಗಿ ನಾವು ವಾರಕ್ಕೆ ನಾವು ಅವರಿಗೆ ಪೇಮೆಂಟ್ ಅನ್ನು ಹಾಕ್ತೇವೆ. ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಅವ್ರು ಕೊಟ್ಟದ್ದನ್ನು ಮಧ್ಯವರ್ತಿಗಳು ಕೊಟ್ಟದ್ದನ್ನು ತಗೊಳ್ಬೇಕು, ಆ ರೀತಿಯಲ್ಲಿ. ಇವಾಗ ಸಂಘಕ್ಕೆ ಹಾಕಿದ್ರು ಒಮ್ಮೊಮ್ಮೆ ನಮ್ಗೆ ಇಲ್ಲಿ ಸಂಘದಲ್ಲಿ ನಷ್ಟ ಆಗುವಾಗ ನಮ್ಗೆ ಪಾವತಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಮಾರ್ಕೆಟ್ಗೆ ಹಾಕಿಡ್ತೇವೆ, ನಮ್ಗೆ ಅಲ್ಲಿಂದ ಹಣ ಬಂದಿರುವುದಿಲ್ಲ ಸಂಘಕ್ಕೆ, ನಮ್ಗೆ ಪಾವತಿ ಕೂಡ ಕಷ್ಟ ಆಗ್ತದೆ. ಅದನ್ನು ರೈತರು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ಒಳ್ಳೆ ಉತ್ತಮ ದರ ಸಿಗ್ತಿದೆ. ಇವಾಗ ನಮ್ಗೇನು ಅಷ್ಟು ಮಾರುಕಟ್ಟೆ ಮಾಡೋ ತಲೆಬಿಸಿ ಇಲ್ಲ, ಸಂಘನೆ ಮಾಡ್ತದೆ, ಅದೆಲ್ಲ ರೈತರು ಕೂಡ ತಿಳ್ಕೊಂಡಿದ್ದಾರೆ. ಹಾಗಾಗಿ 1 ವಾರ ಪೇಮೆಂಟ್ 2 ವಾರ ಪೇಮೆಂಟ್ ಹೆಚ್ಚು ಕಮ್ಮಿ ಆದ್ರೂ ಸುಧಾರಿಸ್ಕೊಂಡು ಹೋಗ್ತಾರೆ ರೈತರು ನಮ್ಮನ್ನು. ಹಾಗಾಗಿ ಅವ್ರಿಗೆ ಎಷ್ಟು ಟೈಮ್ ಆದ್ರೂ ನಮ್ಗೆ ಪೇಮೆಂಟ್ ಬರೋದಕ್ಕೆ ಸಮಸ್ಯೆ ಇಲ್ಲ. ಅಂದ್ರೆ ಈಗ ಮಧ್ಯವರ್ತಿಗಳನ್ನ ನಾವು ಎಲ್ಲಾದ್ರೂ ಹುಡ್ಕೊಂಡು ಹೋಗ್ಬೇಕು ಪೇಮೆಂಟ್ಗೆ, ಸಂಘವನ್ನಲ್ಲೆಲ್ಲ ಊರ ಒಳಗಡೆನೆ ಇದೆ, ಇಲ್ಲೇ ಬರ್ಬೋದು ಸಂಘಕ್ಕೆ ಪೇಮೆಂಟ್ ಆಗದಿದ್ರೆ. ಅದೆಲ್ಲ ಸ್ವಲ್ಪ ರೈತರಿಗೆ ವಿಶ್ವಾಸ ಬಂದು ಎಲ್ಲ ರೈತರು ಒಮ್ಮತದಿಂದ ಒಟ್ಟಾಗಿ ಈಗ ಪ್ರತ್ಯೇಕವಾಗಿ ಮಾರುಕಟ್ಟೆಗೆ ಹಾಕದೆ ಸಂಘಕ್ಕೆ ಹಾಕ್ತಾ ಇದ್ದಾರೆ. ಅದರೊಟ್ಟಿಗೆ ಅವರು ಬೆಳೆ ಮಾಡಬೇಕು ಅಂತ ಹೇಳಿದಾಗ ಆ ಬೆಳೆಗೆ ಬೇಕಾಗುವಂತ ಪ್ರೋತ್ಸಾಹ ಹೇಗೆ ಮಾಡ್ತೀರಿ? ಇವಾಗ ಮುಂಚಿನ ಕಾಲದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಮಂಚಿಂಗ್ ಶೀಟ್ ಇರ್ಬೋದು, ಆ ಕೋಕೋ ಫಿಟ್ ಇರ್ಬೋದು,
ಸೀಡ್ಲಿಂಗ್ ಟ್ರೇ ಇರ್ಬೋದು, ಇಂಥ ಎಲ್ಲ ಸಾಮಗ್ರಿಗಳನ್ನೆಲ್ಲ ರೈತರು ಪ್ರತ್ಯೇಕವಾಗಿ ತಗೊಂಡು ಬರ್ಲಿಕ್ಕೆ ಹೋದ್ರೆ ಬ್ಯಾಂಗ್ಳೂರಿಂದ ತರಿಸ್ತಿದ್ರು, ಇಲ್ಲಾಂದ್ರೆ ಉಡುಪಿಯಿಂದ ಅಲ್ಲಿಂದ ತರಿಸ್ತಿದ್ರು. ಆಗ ಏನಾಗ್ತಿತ್ತು ಅಂತೇಳಿ ಅಂಗಡಿಯವರು ಒಂದು ಹೆಚ್ಚಿಗೆ ರೇಟಲ್ಲಿ ಅವರಿಗೆ ಮಾರಾಟ ಮಾಡ್ತಿದ್ರು ಅಂಗಡಿಯವರು. ಇಲ್ಲಿ ಈಗ ಅದನ್ನು ಒಂದು 2 ವರ್ಷದಿಂದ ಸಂಘನೇ ಖರೀದಿ ಮಾಡಿ ರೈತರಿಗೆ ಕೊಡುವ ರೀತಿಯಲ್ಲಿ ಮಾಡ್ತಿದೆ. ಸಂಘನೇ ಖರೀದಿ ಮಾಡಿ ಅದರಲ್ಲಿ ಏನು ಸಂಘ ಲಾಭ ಇಟ್ಕೊಳ್ಳದೆ ಬರೀ ಒಂದು ಬಂದ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಒಂದು ನಾವು ಅದನ್ನು ಇಟ್ಕೊಂಡು ನಮ್ಗೆ ಬಂದ ರೇಟಲ್ಲಿ ಸಾಧಾರಣ ಒಂದು ಅಂದಾಜಿ ನಾವು ರೈತರಿಗೆ ನೇರವಾಗಿ ಕೊಡ್ತಿದ್ದೇವೆ. ಹಾಗಾಗಿ ರೈತರಿಗೆ ಈಗ ಅದಕ್ಕೆ ಬೇಕಾಗುವ ಸಾಮಗ್ರಿ ಯಾವುದು, ಮಂಚಿಂಗ್ ಶೀಟ್ ಇರಲಿ, ಕೋಕೋ ಫೀಟ್ ಇರಲಿ, ಸೀಡ್ಲಿಂಗ್ ಟ್ರೇ ಇರಲಿ, ಯಾವುದಕ್ಕೂ ಅವರು ಹೊರಗಡೆ ಹೋಗುವ ಒಂದು ಅವಶ್ಯಕತೆ ಇಲ್ಲ, ಎಲ್ಲ ಸಂಘದ ಒಳಗಡೆ ಸಿಗ್ತದೆ. ಹಾಗಾಗಿ ರೈತರಿಗೆ ತುಂಬಾ ಇದಾಗಿದೆ. ಇವಾಗ ಇನ್ನು ನಮ್ಗೆ ರಸಗೊಬ್ಬರದ್ದು ಒಂದು ವಿಷಯ ಇದೆ. ಈ ರಸಗೊಬ್ಬರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ನಾವು ಸಂಘದಲ್ಲಿ ಇಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಈ ಸಂಘ ಇರುವ ಪ್ರದೇಶ ಸ್ವಲ್ಪ ತಗ್ಗು ಪ್ರದೇಶ. ಹಾಗಾಗಿ ನಮಗೆ ಇಲ್ಲಿ ರಸಗೊಬ್ಬರವನ್ನು ನಾವು ಸ್ಟಾಕ್ ಮಾಡಿಟ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಜೂನ್ ಮೇ ಅಲ್ಲಿ ಸ್ವಲ್ಪ ನೆರೆ ಹಾವಳಿ ಸ್ವಲ್ಪ ಇದೆ. ಅಂದ್ರೆ ಹೇಳಿಕ್ ಬರೋದಿಲ್ಲ, ಒಂದೊಂದು ವರ್ಷ ನೆರೆ ಬರ್ತದೆ, ಒಂದೊಂದು ವರ್ಷ ಬರೋದಿಲ್ಲ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ನೆರೆ ಬಂದ್ರೆ ಇಲ್ಲಿ ಹಾಳಾಗ್ತದೆ ಅನ್ನೋ ಉದ್ದೇಶಕ್ಕೆ ನಾವು ಆ ರಸಗೊಬ್ಬರಕ್ಕೆ ಇನ್ನೂ ಕೂಡ ಅಷ್ಟೊಂದು ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಈಗ ನಮ್ಮ ನೆಕ್ಸ್ಟ್ ಇವಾಗ ನಮ್ಮ ಆದಾಯ ಒಳ್ಳೇದಾಗಿ ಸಂಘದ್ದು ನಮ್ದೇ ಒಂದು ಸ್ವಂತ ಜಾಗ ತಕೊಂಡು ನಮ್ದೇ ಒಂದು ಸ್ವಂತ ಕಟ್ಟಡ ತಗೊಂಡ್ರೆ ಅಂತ ಸಂದರ್ಭದಲ್ಲಿ ರಸಗೊಬ್ಬರವನ್ನು ಕೂಡ ನಾವೇ ಇಲ್ಲಿಂದ ತರಿಸಿ ರೈತರಿಗೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀರಿ. ಎಸ್, ಖಂಡಿತವಾಗಿ ರೈತರ ಬೆನ್ನೆಲುಬಾಗಿ ರೈತರಿಗೆ ಯಾವಾಗಲೂ ಶಹಬಾಸ್ ಗಿರಿಯನ್ನು ಕೊಡ್ತಾ ಅವರನ್ನು ಪ್ರೋತ್ಸಾಹಿಸುವಂತಹ ಈ ಸಂಘಕ್ಕೆ ಪ್ರಶಸ್ತಿಗಳು ಅಂತ ಹೇಳಿದ್ರೆ ಯಾವೆಲ್ಲ ಬಂದಿದೆ? ನಮ್ಮ ಸಂಘಕ್ಕೆ ಹಲವಾರು ಪ್ರಶಸ್ತಿಗಳೆಲ್ಲ ಬಂದಿದೆ. ಸಂಘಕ್ಕೆ ಬಂದಿದೆ, ಮತ್ತೆ ಇಂಡಿವಿಜುವಲ್ ಆಗಿ ರೈತರು ಇದ್ದಾರೆ, ಕೆಲವು ಹಿರಿಯ ಅಂದ್ರೆ ಕೃಷಿಯಲ್ಲಿ ಸಾಧನೆ ಮಾಡಿದವರೆಲ್ಲ ತುಂಬಾ ಹಿರಿಯರು ಈ ಸಂಘದಲ್ಲಿ. ಇನ್ನೂ ಕೂಡ ಅವ್ರಿಗೊಂದು 80-85 ವರ್ಷ ಆದ್ರೂ ಇನ್ನೂ ಕೂಡ ಗದ್ದೆಯಲ್ಲಿ ಇನ್ನೂ ದುಡಿತಿದ್ದಾರೆ. ಅಂತವ್ರಿಗೆಲ್ಲ ಹಲವಾರು ಬಂದಿದೆ. ಮತ್ತೆ ಸಂಘಕ್ಕೆ ರೈತ ಮಿತ್ರ ಪ್ರಶಸ್ತಿ ಅದು ಕೂಡ ಬಂದಿದೆ. ಹಲವಾರು ರೀತಿಯ ಪ್ರಶಸ್ತಿ ಎಲ್ಲ ಬರ್ತದೆ. ಆ ಹಿರಿಯರು ಅವರ ಹೆಸರನ್ನು ನೆನಪು ಮಾಡಿಕೊಳ್ಳೋದಾದ್ರೆ ನಮ್ಮಲ್ಲಿ ಕೊರಗ ಸುವರ್ಣ ಅಂತ ಹೇಳಿದ್ರು. ಈಗಲೂ ಅವರು ಕೃಷಿ ಮಾಡ್ತಾರೆ. ನನ್ನ ಲೆಕ್ಕದಲ್ಲಿ ನಾನು ಸಣ್ಣದಿರುವಾಗ್ಲೂ ಅವ್ರು ನೋಡ್ಲಿಕ್ಕೆ ಅದೇ ರೀತಿ ಇದ್ದಾರೆ, ಈಗಲೂ ಅದೇ ರೀತಿ. ನನಗೆ ಈಗ 45 ವರ್ಷ ಪ್ರಾಯ. ನನ್ನ ಲೆಕ್ಕದಲ್ಲಿ ಒಂದು 85 ದಾಟಿದೆ ಇವಾಗ. ಆದ್ರೂ ಅವರು ಇಷ್ಟು ಸಕ್ರಿಯವಾಗಿ ಈಗಲೂ ಈಗ ಸಂಘಕ್ಕೆ ಗುಳ್ಳ ಹಾಕ್ತಾ ಇದ್ದಾರೆ. ಅಂತವರು ಇದ್ದಾರೆ. ಮತ್ತೆ ನಮ್ಮ ಚಿನ್ನಾರಂಚನ್ ಅಂತ ಹೇಳಿ ಅವರು ಲಾಸ್ಟ್ 1-2 ವರ್ಷ ಮುಂಚೆ ಒಂದು ದಿವಂಗತರಾದ್ರು. ಇಲ್ಲದ್ರೆ ಆ ಪ್ರಾಯದಲ್ಲಿ ಕೂಡ ಅವರು ಕೂಡ ಇಲ್ಲಿ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇದ್ರು. ಹಲವಾರು ಹಿರಿಯರು ಇದ್ದಾರೆ, ಅವರು ಕೂಡ ಮಾಡ್ತಿದ್ದಾರೆ. ಈಗ ಹೊಸದಾಗಿ ಮಟ್ಟಗುಳ್ಳ ಮಾಡ್ತೇನೆ ಅಂತ ಹೇಳೋದು ಯಾರು ಹೊರಗಿಂದ ವ್ಯಕ್ತಿ ಬರ್ತಾನೆ, ಮಟ್ಟದಲ್ಲಿ ಮಟ್ಟಗುಳ್ಳ ಮಾಡ್ತಾನೆ, ಇವನು ಸಂಘಕ್ಕೆ ಹೇಗೆ ಸೇರುದು? ಈ ಒಂದು ಮಟ್ಟು ಪ್ರದೇಶದಲ್ಲಿ ಮಟ್ಟು ಸಾಧಾರಣ ಒಂದು 200-300 ಎಕರೆ ಜಾಗದಲ್ಲಿ ಯಾರು ಕೂಡ ಮಟ್ಟುಗಳನ್ನು ಬೆಳೆಸಬಹುದು, ಮಣ್ಣಿನಲ್ಲಿ ಬೆಳೆಸಬಹುದು. ನಾವು ಕೂಡ ಈ ಮಟ್ಟಿನಲ್ಲಿ ಮೆಂಬರ್ ಆದ್ರೂ ಕೂಡ ನಾವು ಹೊರಗಡೆ ಬೆಳೆಸಲಿಕ್ಕೆ ಮಟ್ಟುಗುಲ್ಲ ಮಾಡ್ಲಿಕ್ಕೆ ನೀವು ಮಟ್ಟಿನವರೇ ಹೊರಗಡೆ ಮಾಡಿ ನಾವು ಮಟ್ಟುಗುಲ್ಲ ಅಂತೇಳಿ ತಂದು ಹಾಕ್ಲಿಕ್ಕಿಲ್ಲ. ನಾವೇ ಹೊರಗಿನವರು ಬಂದು ಇಲ್ಲಿ ಮಟ್ಟುಗುಲ್ಲ ಅಂತೇಳಿ ಮಾಡ್ಬೋದು. ಒಟ್ಟಾರೆ ಮಟ್ಟಲ್ಲೇ ಹಾಕ್ಬೇಕು. ಬೇರೆಯವರು ಮಾಡಿ ಮಟ್ಟು ಪ್ರದೇಶದವರು ಆದ್ರೂ ಕೂಡ ಮಟ್ಟುವಿನಲ್ಲೇ ಮಾಡಬೇಕು. ಮಟ್ಟಿನವರು ಹೋಗಿ ಕಡಪಾಡಿಯಲ್ಲಿ, ಮಟ್ಟಿನವರು ಹೋಗಿ ಮೂಲ್ಕಿಯಲ್ಲಿ ಮಾಡಿದ್ರೆ ಅದು ಮಟ್ಟುಗುಳ್ಳ ಆಗುದಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಆ ಸಂಘ ನಿರ್ಣಯ ಮಾಡಿರುವಂಥ ಪೇಟೆಂಟ್ ನಿರ್ಣಯ ಮಾಡಿರುವಂಥದ್ದು. ಅದರೊಟ್ಟಿಗೆ ಎಲೆಯಲ್ಲಿ ಏನಾದ್ರು ಸಮಸ್ಯೆಗಳೆಲ್ಲ ಕಾಣ್ತದ? ಬೇರೆ ಎಲೆಯಲ್ಲಿ ಕೀಟ ಇದು ಬರ್ತದೆ. ಮತ್ತೆ ನಂಜು ರೋಗ ಬರ್ತದೆ. ನಂಜು ರೋಗ ಅಂತ ಹೇಳಿದ್ರೆ ನಮ್ಮ ಮಳೆಯಿಂದಾಗಿ ಎಲೆಯಲ್ಲಿ ಬಿಳಿ ನೊಣ ಬರ್ತದೆ, ಹಳದಿ ರೋಗ ಬರ್ತದೆ. ಹೌದು, ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಏನು ವ್ಯವಸ್ಥೆ? ಈ ಒಂದು ತಡೆಗಟ್ಟಲಿಕ್ಕೆ ಇವಾಗ KVK ಬೇವಿನ ಒಂದು ಕಷಾಯ ಬರ್ತದೆ. ಹೌದು, ಮತ್ತೆ ಅದನ್ನು ಸ್ಪ್ರೇ ಮಾಡ್ತೀವಿ. ಇವಾಗ 1000 ppm ಅಂತೇಳಿ ಹೊಸ ಇಂಪ್ರೂವ್ ಎಲ್ಲ ಬೇವಿನ ಕಷಾಯ ಬರ್ತದೆ. ಈ ಒಂದು ಸ್ಪ್ರೇ ಅಲ್ಲಿ ಯಾವುದೇ ಒಂದು ಕೀಟ ಇದನ್ನು ಕಂಟ್ರೋಲ್ ಮಾಡಬಹುದು. ಈಗ ಮಟ್ಟುಗುಳ್ಳ ಮಾಡುವಂತ ವ್ಯಕ್ತಿಗಳು ಸಾವಯವದ ಮೂಲಕ ಹೋಗಿ ಮಾಡ್ತಾರ ಅಥವಾ ಇವಾಗ ಮುಂಚಿನ ಕಾಲದಲ್ಲಿ ಅದೇ ಮೀನಿನ ಗೊಬ್ಬರದಿಂದ, ಹಟ್ಟಿ ಗೊಬ್ಬರದಿಂದ ಎಲ್ಲ ಮನೆಯಲ್ಲಿ ಕೂಡ ಒಂದು 2 ಎತ್ತು ಜೋಡಿ ಎತ್ತಿತ್ತು, ಮತ್ತೆ ಮೀನು ಗೊಬ್ಬರ ಇತ್ತು. ಇವಾಗೆಲ್ಲ ಎತ್ತುಗಳು ಹೋಗಿದೆ, ಟ್ರ್ಯಾಕ್ಟರ್ ಬಂದಿದೆ,
ಗೊಬ್ಬರದ ಅವಶ್ಯ ಕಮ್ಮಿ ಆಗಿದೆ. ಆದರೂ ಕೂಡ ಇವಾಗ ನಮಗೆ ಆರ್ಗ್ಯಾನಿಕ್ ಗೊಬ್ಬರ ಸಿಗ್ತದೆ. ಅಲ್ಲದೆ ನಮ್ಮ ಹಟ್ಟಿ ಗೊಬ್ಬರವನ್ನು ತರಿಸ್ತಾರೆ, ಹೊರಗಿಂದ ತರಿಸ್ತಾರೆ. ಮತ್ತು ನಮಗೆ ಇದಕ್ಕಾಗಿ ಪೊಟ್ಯಾಷನ್ನ ಯೂಸ್ ಮಾಡ್ತಾರೆ, ಕಾಯಿ ದೊಡ್ಡದಾಗಬೇಕಾದ್ರೆ. ಹೌದು. ಮತ್ತು ಸಾರಜನಕವಾಗಿ ಯೂರಿಯಾವನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಇಲ್ಲ, ಅಂದರೆ ಈ ಮಣ್ಣಲ್ಲಿ ಹೆಚ್ಚಾಗಿ ಸಾರಜನಕ ಜಾಸ್ತಿ ಇರ್ತದೆ. ಪೊಟ್ಯಾಷ್ ಮತ್ತು ನಾವು ಸಮುದ್ರದ ತೀರ ಇರುವ ಕಾರಣವಾಗಿ ಈಗಾಗಲೇ ಉಪ್ಪಿನ ನೀರಿನ ಸಮಸ್ಯೆ ಆಗ್ತದೆ ಹೇಳಿದ್ರಿ. ಅದಲ್ಲದೆ ಒಂದು ಬೆನಿಫಿಟ್ ಆಗ್ತದೆ, ಒಂದು ಒಳ್ಳೆಯದು ಸಮುದ್ರ ತೀರ ಇದೆ ಅಥವಾ ನದಿ ತೀರ ಇದೆ ಅಂತ ಹೇಳುವಾಗ ಖುಷಿ ಏನಿದೆ? ಸಮುದ್ರ ತೀರ ಅಂತ ಹೇಳಿದರೆ ನಮಗೆ ಒಂದು ಸಂಪರ್ಕ ಉಂಟು. ಅಂದರೆ ಮೀನು ಬಂದದ್ದನ್ನು ನಾವು ಗೊಬ್ಬರಕ್ಕೆ, ಇವಾಗ ಮೀನು ತಿನ್ನಲಿಕ್ಕೆ ಸಿಗೋದಿಲ್ಲ, ಗೊಬ್ಬರಕ್ಕಂತೂ ಸಿಗೋದಿಲ್ಲ. ಹೌದು. ಆದರೆ ನಮಗೆ ಹೊಯ್ಗೆ ಮಿಶ್ರಿತ ಮಣ್ಣಿದೆ ಸಮುದ್ರ ಬದಿಯಲ್ಲಿ. ಈ ಹೊಯ್ಗೆ ಮಿಶ್ರಿತ ಮಣ್ಣು ಈ ಒಂದು ಪೂರಕ ಆಗಿ ಉಂಟು ಈ ಬದನೆ ಬೆಳೆಗೆ. ಎಸ್, ಅದರೊಟ್ಟಿಗೆ ಮಟ್ಟುಗುಳ್ಳ ತಿನ್ನುವಂಥ ವ್ಯಕ್ತಿಗಳು ಹೇಳ್ತಾ ಹೋಗುವಂಥದ್ದು ಏನಂತ ಹೇಳಿದ್ರೆ, ಬಾಯಿ ಚಪ್ಪರಿಸಿಕೊಂಡು ಬಹಳ ರುಚಿಯಾಗಿ ಸ್ಮೂತ್ ಆಗಿ ಇರ್ತಾ ಹೋಗ್ತದೆ. ಹೇಗೆ ಸಾಧ್ಯ ಆಯ್ತು ಇದು? ಈ ಒಂದು ಮಣ್ಣಿನ ಗುಣದಿಂದಾಗಿ ಈ ಒಂದು ನಮ್ಮ ಬೇರೆ ಬದನೆ ಅದೊಂದು ಗಟ್ಟಿಯಾಗಿ ನಿಲ್ತದೆ, ಗಟ್ಟಿಯಾಗಿರ್ತದೆ. ಅದರ ಚೂಲಿ ತೆಳು ಇರ್ತದೆ. ಇದು ಒಮ್ಮೆಲೆ ಇದಾಗುದಿಲ್ಲ, ನೀರಾಗುದಿಲ್ಲ. ಹೌದು. ಈ ಒಂದು ವಿಶೇಷತೆಯಿಂದಾಗಿ ಇಲ್ಲೊಂದು ನಮ್ಮ ಸಾಂಬಾರು ಮಾಡುವಾಗ ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಗೊತ್ತಾಗ್ತದೆ. ಈ ಒಂದು ಸಂಘ ಅಂತ ಹೇಳುವಂಥದ್ದು ಯಾವೆಲ್ಲ ರೀತಿಯಾಗಿರುವಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ? ಸಂಘ ಇರ್ಬೋದು ಅಥವಾ ರೈತರು ಇರ್ಬೋದು. ಈಗ ಸಂಘ ಎದುರಿಸುವುದು ಏನಿದ್ರು ಕಮಿಟಿ ಅದನ್ನು ಜವಾಬ್ದಾರಿ ತಗೊಳ್ತದೆ. ರೈತರಿಗೆ ಬರುವ ಸಮಸ್ಯೆಯನ್ನು ಅದು ಸಂಘ ತಗೊಳ್ಳೋಕ್ಕೂ ಕಷ್ಟ ಆಗ್ತಿದೆ ಕೆಲವೊಂದು. ಒಂದನೇದಾಗಿ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಮುಂಚಿನ ಸಂದರ್ಭದಲ್ಲಿ ಒಂದು 300-350 ಎಕರೆ ನಮ್ಮದು ಗುಳ್ಳ ಕೃಷಿ ಆಗ್ತಿತ್ತು ಪ್ರದೇಶದಲ್ಲಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಹೊಳೆ ಮಧ್ಯದಲ್ಲಿ ಈ ದಿಬ್ಬಗಳೆಲ್ಲ ರಾಶಿ ಬಿದ್ದು, ಈ ನಮ್ದಂದ್ರೆ ಈ ಹೊಳೆ ಅಂತ ಹೇಳಿದ್ರೆ ಸಮುದ್ರಕ್ಕೆ ತಾಗಿಕೊಂಡು ಹೊಳೆ. ಈ ಉಪ್ಪು ನೀರು ಒಳಗಡೆ ಬರುವ ಸಮಯದಲ್ಲಿ ಒಳಗಡೆ ಬರ್ತದೆ, ಹೊರಗಡೆ ಹೋಗುವ ಸಮಯದಲ್ಲಿ ಎಲ್ಲ ನೀರು ಹೊರಗಡೆ ಹೋಗುದಿಲ್ಲ. ಅಂದ್ರೆ ಇಲ್ಲಿ ಒಂದು ಬ್ರಿಡ್ಜ್, ಒಂದು ಹಳತು ಬ್ರಿಡ್ಜ್ ಇದೆ. ಆ ಬ್ರಿಡ್ಜಿಂದಾಗಿ ಸ್ವಲ್ಪ ಸಮಸ್ಯೆ ಆಗಿ ನೀರೆಲ್ಲ ಹೊರಗೆ ಆದ್ರಿಂದ ನಮಗೆ ಈ ಹೊಳೆಯ ಬದಿಯ ಗದ್ದೆಗಳೆಲ್ಲ ನಾವು ಅದಕ್ಕೆ ತುಳುವಿನಲ್ಲಿ ಒಗರು ಗದ್ದೆ ಅಂತ ಹೇಳ್ತೇವೆ. ಆ ರೀತಿ ಉಪ್ಪಿನ ಅಂಶ ಮೇಲೆ ಬಂದು ಆ ಬೆಳೆಗಳಿಗೆ ತುಂಬಾ ಸಿಕ್ಕಾಪಟ್ಟೆ ಹಾನಿ ಆಗ್ತದೆ. ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಸಮಸ್ಯೆ. ಇದು ಹೇಗೆ ಸರಿ ಮಾಡ್ಬೋದು? ನಾವು ಈಗ ಗುಳ್ಳ ಬೆಳೆಗಾರರ ಸಂಘದಿಂದ DC ವರೆಗೆ ಮನವಿ ಮಾಡಿದ್ದೇವೆ. ತುಂಬ ವರ್ಷದಿಂದಲೂ ಮಾಡಿದ್ದೇವೆ, ಕಂಟಿನ್ಯೂ ನಿರಂತರ ಮಾಡ್ತಾ ಇದ್ದೇವೆ. ಏನು ದಿಬ್ಬ ಇದೆಯಾ ಆ ದಿಬ್ಬವನ್ನು ತೆಗಿಬೇಕಂತೇಳಿ. ಆ ದಿಬ್ಬ ತೆಗೆದ್ರೆ ನಮಗೆ ನೀರು ಹರಿದು ಹೋಗ್ತದೆ. ಹಾಗಾಗಿ ದಿಬ್ಬ ತೆಗಿಲಿಕ್ಕೆ ನಾವು ಮನವಿ ಮಾಡಿದೆ. ಆದರೆ ನಮ್ಮ ಈ ಪ್ರದೇಶ CRZಗೆ ಬರುವುದರಿಂದ ಸ್ವಲ್ಪ ಜಿಲ್ಲಾಡಳಿತಕ್ಕೂ ಕೂಡ ಆ ಒಂದು ವಿಷಯದಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂತ ಹೇಳಿದರೆ, ಹಸಿರು ಪೀಠದಲ್ಲಿ ಈ ಮರಳುಗಾರಿಕೆಗೆ ಎಲ್ಲ ತುಂಬ ಕೇಸ್ ಎಲ್ಲ ನಡೀತಾ ಇದೆ. ಈ ಮರಳಿನ ವಿಷಯ ಬಂದಾಗ ಸ್ವಲ್ಪ ಇರುಸು ಮುರುಸು ಆಗ್ತದೆ. ಹಾಗಾಗಿ ಅದೊಂದು ಅಷ್ಟೇ ಉಳಿದಿದೆ. ನಮ್ಗೀಗ ಆದಷ್ಟು ಬೇಗ ಅದು ಹೋದ್ರೆ ಇನ್ನಷ್ಟು ನಾವು ಬೆಳೆಯನ್ನು, ಉತ್ತಮ ರೀತಿಯ ಬೆಳೆಯನ್ನು ಜನರಿಗೆ ಕೊಡ್ಬೋದು. ಅದೊಂದು ಮಾತ್ರ ನಮಗೆ ಸಮಸ್ಯೆ ಬಿಟ್ರೆ ಮತ್ತೆ ಅಂಥದ್ದು ಏನು ರೈತರಿಗೆ ಸಮಸ್ಯೆ ಇಲ್ಲ. ಈಗ ಮಳೆ ಸಂದರ್ಭದಲ್ಲಿ ಮಳೆ ಬರ್ತದೆ. ಈಗ ಮಳೆ ಬಂದಾಗ ನೀರು ನಿಂತು ನಮಗೆ ಸಮಸ್ಯೆ ರೈತರಿಗೆ. ಆ ನೀರು ಸರಿಯಾಗಿ ಇಳಿಯದಿದ್ರೆ ಗದ್ದೆಯಲ್ಲಿ ನೀರು ನಿಲ್ತದೆ. ಇದು ಎರಡೇ ಸಮಸ್ಯೆ ಇರೋದು ರೈತರಿಗೆ, ಬಿಟ್ಟರೆ ಬೇರೆ ಅಂಥದ್ದೇನೋ ಅಂತ ಸಮಸ್ಯೆಗಳಿಲ್ಲ ಅಂತೇಳಿ ಖಂಡಿತವಾಗಿಯೂ ಬಹಳ ಉತ್ತಮವಾಗಿರುವಂತಹ ಮಟ್ಟುಗುಳ್ಳದ ಮೂಲಕವಾಗಿ ಮಟ್ಟುಗುಳ್ಳ ಅಂತೇಳಿ ಗುರುತಿಸುವಂತಹ ಸ್ಟಿಕ್ಕರ್ನೊಂದಿಗೆ ಮಟ್ಟುಗುಳ್ಳದ ಪೇಟೆಂಟನ್ನು ಪಡಿಬೇಕು ಅಂತ ಹೇಳುವಂತಹ ನಿರ್ಣಯದೊಂದಿಗೆ ಸಂಪೂರ್ಣವಾಗಿ ಮಟ್ಟುಗುಳ್ಳ ಬೆಳೆಗಾರರ ಸಂಘವು ಸಂಪೂರ್ಣವಾಗಿ ಮಟ್ಟುಗುಳ್ಳ ಬೆಳೆಗಾರರಿಗೆ ಸಹಾಯ ಹಸ್ತವಾಗಿ ನಿಂತಿರುವಂತಹ ಸಂಪೂರ್ಣದೊಂದು ಮಾಹಿತಿಯನ್ನು ನೀಡ್ತಾ ಹೋದ್ರಿ ಸರ್. ಭಾಳ ಸಂತೋಷ ಆಯಿತು. ವಂದನೆಗಳು ಸರ್. ನಮಸ್ತೆ. ಗಮನಿಸ್ಬೋದು, ಮಟ್ಟುಗುಳ್ಳ ಮಾಡಬೇಕು ಅಂತ ಹೇಳಿದಾಗ ಎಷ್ಟೆಲ್ಲ ಕಷ್ಟಪಡಬೇಕಾಗ್ತದೆ. ಅದರೊಟ್ಟಿಗೆ ಒಂದೊಳ್ಳೆ ರೀತಿಯಾಗಿರುವಂಥ ಲಾಭದಾಯಕ ಜೀವನವನ್ನು ಮಾಡಲಿಕ್ಕೆ ಆಗ್ತದೆ. ಆದರೆ ಸಮರ್ಪಕವಾಗಿರುವಂಥ ವಾತಾವರಣ ಇರಬೇಕು ಹೇಳಿದರು. ಅದರೊಟ್ಟಿಗೆ ಕೊನೆಯದಾಗಿ ನೋಡುಗರಂಥ ಎಲ್ಲ ವೀಕ್ಷಕರಿಗೆ ಮಟ್ಟುಗುಳ್ಳ ಪಡ್ಕೊಳ್ಳುವಂಥ ಎಲ್ಲ ರೀತಿಯಾಗಿರುವಂತಹ ಆ ಒಂದು ಪಡ್ಕೊಳ್ಳುವಂಥ ವ್ಯಕ್ತಿಗಳಿಗೆ ನಿಮ್ಮ ಕಿವಿ ಮಾತು ಮಟ್ಟುಗುಳ್ಳದ ಬಗ್ಗೆ. ಮಟ್ಟುಗುಳ್ಳ ಅಂತ ಹೇಳಿದರೆ ನಮಗೆ ಇವಾಗ ನಾವು ಹೋರಾಟ ಮಾಡಿದ್ದೇವೆ. ಮಟ್ಟುಗುಳ್ಳ ಅಂತೇಳಿ ಮುಂಚಿನಿಂದಲೂ ಕೂಡ ಒಂದು ಸ್ವಾಮಿಗಳು ಕೊಟ್ಟ ವರಪ್ರಸಾದ ಅಂತೇಳಿ. ಆ ಪ್ರಕಾರ ಇವಾಗಲೂ ಕೂಡ ಮಟ್ಟುಗುಳ್ಳದ ಒಂದು ಕ್ವಾಲಿಟಿ ಅದು ಉಳ್ಕೊಂಡು ಬಂದಿದೆ.
ನಾವು ಇದಕ್ಕೆ ಒಂದು ಆಯುರ್ವೇದಿಕ ಗುಣ ಉಂಟಂತೇಳಿ ನಾವು ವಿಜ್ಞಾನ ಮುಖಾಂತರ ಪ್ರೂವ್ ಆಗಿದೆ. ಆ ರೀತಿಯಾಗಿ ನಾವು ಮಾರುಕಟ್ಟೆ ಇವಾಗ ಉಡುಪಿ, ಮಂಗಳೂರು, ಬೊಂಬಾಯಿ ಇವಾಗ ಎಲ್ಲ ಕಡೆ ನಾವು ಮಾರುಕಟ್ಟೆಯನ್ನು ಮಾಡ್ತೇವೆ. ಆದರೆ ಗ್ರಾಹಕರು ಏನು ಮಾಡಬೇಕಂದ್ರೆ ಈ ಮಾರುಕಟ್ಟೆಯಲ್ಲಿ ಆ ಸ್ಟಿಕ್ಕರ್ ಇದ್ದದ್ದು ಮಾತ್ರ ಮಟ್ಟುಗುಳ್ಳ. ಹೌದು. ಮತ್ತು ಸ್ಟಿಕ್ಕರ್ ಇಲ್ಲದನ್ನು ನೀವು ಎಲ್ಲಿಯಾದರೂ ಮಟ್ಟುಗುಳ್ಳ ಅಂತೇಳಿ ನೋಡಿದರೆ ಅದನ್ನು ಸ್ವೀಕರಿಸಬೇಡಿ. ಹೌದು. ಅಂದರೆ ಮಟ್ಟುಗುಳ್ಳ ಅಂತೇಳಿದರೆ ಅದರ ಒಂದು ಕ್ವಾಲಿಟಿ ಇರ್ತದೆ, ಬೇರೆ ಬದನೆಯದು ಕ್ವಾಲಿಟಿ ಬೇರೆ ಇರ್ತದೆ. ಒಂದು ಬೇರೆ ನಾವು ಅದನ್ನು ಉಪಯೋಗ ಮಾಡಿದರೆ ಅದರ ಕ್ವಾಲಿಟಿ ಟೇಸ್ಟಲ್ಲಿ ಡಿಫರೆನ್ಸ್ ಬರ್ಬೋದು ಅಂತೇಳಿ ನೇರವಾಗಿ ಹೇಳ್ತಾ ಹೋಗುವಂಥದ್ದವರು. ಮಟ್ಟುಗುಳ್ಳ ಅಂತ ಹೇಳಿದರೆ ಈಗ ನೀವು ಕಂಪ್ಲೀಟಾಗಿ ಅದನ್ನು ಡಿಸೈಡ್ ಮಾಡ್ಬೋದು. ಏನು ಅಂತ ಹೇಳಿದರೆ ಸ್ಟಿಕ್ಕರ್ ಅಂಟಿಸಿರ್ತಾರೆ, ಸ್ಟಿಕ್ಕರ್ ಅಂಟಿಸಿದ್ರೆ ಮಾತ್ರ ಮಟ್ಟುಗುಳ್ಳ, ಉಳಿದದನ್ನು ಮಟ್ಟುಗುಳ್ಳ ಅಂತ ಹೇಳಿದರೆ ನಂಬಲಿಕ್ಕೆ ಹೋಗಬೇಡಿ ಅಂತ ಹೇಳುವಂಥ ಮಾತುಗಳನ್ನ ಆಡಿದರೆ ಭಾಳ ಖುಷಿಯಾಯಿತು. ಸಂಪೂರ್ಣವಾದಂತಹ ಮಾಹಿತಿ ನೀಡುವ ಮೂಲಕವಾಗಿ ಮಟ್ಟುಗುಳ್ಳದ ಸಂಪೂರ್ಣವಾಗಿದ್ದ ರಸವತ್ತಾಗಿರುವಂತಹ ಮಾಹಿತಿಯನ್ನು ನೀಡ್ತಾ ಹೋದರೆ ಭಾಳ ಸಂತೋಷ ಆಯಿತು. ವಂದನೆಗಳು. ನಮಸ್ತೆ. ರೈತ ಮಿತ್ರರೇ, ಮಟ್ಟುಗುಳ್ಳವನ್ನು ಬೆಳಿಬೇಕು ಅಂತ ಹೇಳಿದರೆ ನನ್ನ ಮನೆಯಲ್ಲಿ ಬೆಳಿಬೋದಲ್ಲ ಅಂತ ಹೇಳಿದರೆ ಸಾಧ್ಯವೇ ಇಲ್ಲದಂಥ ರೀತಿ. ಯಾಕಂದರೆ ಮಟ್ಟು ಪ್ರದೇಶದಲ್ಲಿ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಆಗುವಂಥದ್ದು. ಅಷ್ಟೊಂದು ರುಚಿವತ್ತಾಗಿರುವಂಥ ಮಟ್ಟುಗುಳ್ಳದ ಹಿಂದಿರುವಂಥ ಸಂಪೂರ್ಣವಾದಂಥ ಮಾಹಿತಿ, ಅದರೊಟ್ಟಿಗೆ ಬಹಳ ಖುಷಿಯಾಗುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಫೇಮಸ್ ಆಗುವ ಮೂಲಕವಾಗಿ ದೇವರ ಪ್ರಸಾದವಾಗಿ ಆ ಒಂದು ಮಠಕ್ಕೆ ಆ ಒಂದು ಅರ್ಪಣೆ ಆಗುವ ಮೂಲಕವಾಗಿ ಮಟ್ಟುಗುಳ್ಳವನ್ನು ಯಾವ ರೀತಿಯಾಗಿ ಬೆಳೆದ್ರು ಅಂತ ಹೇಳೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ಗಮನಿಸ್ತಾ ಬಂದರೆ, ಮುಂದಿನ ವಾರ ನೇರ ಪ್ರಸಾರದ ಮೂಲಕವಾಗಿ ಇವರೇ ಅದೇ ರೀತಿಯಾಗಿ ಅಧಿಕಾರಿಗಳೊಂದಿಗೆ ನೇರವಾಗಿ ನೀವು ಕೂಡ ಪ್ರಶ್ನೆ ಕೇಳುವ ಮೂಲಕವಾಗಿ ಮಟ್ಟುಗುಳ್ಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮತ್ತಷ್ಟು ಕೇಳ್ಬೋದು. ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಿದ್ದೇವೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ವೀಕ್ಷಿಸಿ ನಮ್ಮ ಕುಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ.